ಓಕೆ. ಎಸ್. ಹಾ, ನಾನು ಕೆಲವೊಂದು ಸ್ಟೇಟ್ ಆಫ್ ಮೈಂಡ್ ಬಗ್ಗೆ ಹೇಳಿದ್ದೆ ಅಲ್ವಾ? ಆಲ್ಫಾ, ಬೀಟಾ, ಡೆಲ್ಟಾ ಅಂಡ್ ಥೀಟಾ ಅಲ್ವಾ? ಸೊ ಬೀಟಾ ಸ್ಟೇಟ್ ಅಲ್ಲಿ ನಾವು ಯಾವಾಗ ಇರ್ತೀವಿ? ಈ ತರ ಮಾತಾಡುವಾಗ ಅಥವಾ ಬೇರೆ ಏನಾದ್ರು ಕೆಲಸ ಮಾಡುವಾಗ, ಕಾನ್ಶಿಯಸ್ ಆಗಿದ್ದಾಗ. ಸೊ ಇದೆಲ್ಲ ಬೀಟಾ ಸ್ಟೇಟ್ ಅಲ್ಲಿ ಬರುತ್ತೆ. ಓಕೆ. ಆಲ್ಫಾ ಸ್ಟೇಟ್ ಯಾವಾಗ ಬರುತ್ತೆ ಅಂತಂದ್ರೆ ಮೆಡಿಟೇಷನ್ ಇನ್ನ ಸ್ಟಾರ್ಟಿಂಗ್ ಪಾಯಿಂಟ್. ಮತ್ತೆ ನಾವು ಈಗ ಮಲ್ಕೊಂಡು ಎದ್ದಾಗ ಅವಾಗಿನ ಒಂದು 5 to 10 minutes ಆಲ್ಫಾ ಸ್ಟೇಟ್. ಅಂಡ್ ದೆನ್ ಇನ್ನೇನು ಮಲ್ಕೊಂತೀವಿ, ನಿದ್ದೆ ಬರುತ್ತೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಡ್ರೌಸಿ ಸ್ಟೇಟ್ ತರ ಇರುತ್ತೆ ಅಲ್ವಾ, ಮಂಪರ್ ತರ. ಸೊ ಆ ಥರ ಸ್ಟೇಟ್ ಅಲ್ಲೆಲ್ಲ ನಮಗೆ ಏನು ಆಲ್ಫಾ ಸ್ಟೇಟ್. ಈವನ್ ಮೆಡಿಟೇಟ್ ಮಾಡುವಾಗ ಕೂಡ ನಮಗೆ ಆಲ್ಫಾ ಸ್ಟೇಟ್ ಅಲ್ಲಿ ಇರ್ತೀವಿ. ಓಕೆ. ಅಂಡ್ ಥೀಟಾ ಮತ್ತೆ ಡೆಲ್ಟಾ ಇನ್ನೊಂದು ಬರುತ್ತೆ. ಓಕೆ. ಡೆಲ್ಟಾ ಸ್ಟೇಟ್ ಅಲ್ಲಿ ಯಾವಾಗ ಇರ್ತೀವಿ ಅಂತಂದ್ರೆ ನಾವು ಮಲಗಿದ್ದಾಗ ಪೂರ್ತಿ ಮಲ್ಕೊಂಡಿರ್ತೀವಿ. ಸೊ ಅವಾಗೇನು ನಾವು ಕಾನ್ಶಿಯಸ್ ಆಗಿ ಏನು ಮಾಡ್ತಾ ಇರಲ್ಲ, ಇವನ್ ಮೆಡಿಟೇಟ್ ಕೂಡ ಮಾಡ್ತಾ ಇರಲಿಲ್ಲ. ಸೊ ಇದನ್ನ ನಾವು ಡೆಲ್ಟಾ ಸ್ಟೇಟ್ ಅಂತ ಕರಿತೀವಿ. ಓಕೆ. ಸೊ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡೋದು ಯಾವುದು? ಆಲ್ಫಾ ಸ್ಟೇಟ್ ಅಂಡ್ ಥೀಟಾ ಸ್ಟೇಟ್. ಓಕೆ. ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ ಅಂತ ಕರೀತಾರೆ. ದಿಸ್ ವಿಲ್ ಬಿ ಲೈಕ್ ಅಲ್ಟಿಮೇಟ್ ಥಿಂಗ್. ಅಂದ್ರೆ ನೀವು ಒಂದು ಶೂನ್ಯವನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅದರಲ್ಲಿ ನಾವು ಯಾವ್ದಾದ್ರೂ ಒಂದು ಥಾಟ್ನ, ಒಂದೇ ಒಂದು ಥಾಟ್ನ ರಿಲೀಸ್ ಮಾಡಿದ್ವಿ ಅಂತಂದ್ರೆ ಅದು ಬೇಗನೆ ನಮ್ಮ ಲೈಫಿಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಆದ್ರೆ ಅದಕ್ಕೆಲ್ಲ ಸಾಧನೆ ಬೇಕು. ಓಕೆ. ಆಲ್ಫಾ ಸ್ಟೇಟ್ ಅಲ್ಲಿ ನಾವು ಮೆಡಿಟೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ವಿ. ಮೆಡಿಟೇಟ್ ಮಾಡುವಾಗ ಆದಷ್ಟು ಆಲ್ಮೋಸ್ಟ್ ಎಲ್ಲರೂ ಆಲ್ಫಾ ಸ್ಟೇಟಿಗೆ ಹೋಗ್ತಾರೆ. ಸೊ ಇದೇನು ಆಲ್ಫಾ, ಬೀಟಾ, ಥೀಟಾ, ಡೆಲ್ಟಾ ಇದೆಲ್ಲಾನು ಎಲ್ಲ ವೈಬ್ರೇಷನ್ಸ್. ಓಕೆ. ಅದೆಲ್ಲ ವೈಬ್ರೇಷನ್ಸ್. ನಾವು ಆ ಸ್ಟೇಟ್ ಅಲ್ಲಿ ವೈಬ್ರೇಟ್ ಆಗ್ತಾ ಇರ್ತೀವಿ. ಓಕೆ. ಬಟ್ ನಮಗ್ ಗೊತ್ತಿರಲ್ಲ. ಬಿಕಾಸ್ ನಮ್ಮ ಇಡೀ ಎಲ್ಲ ಸೆಲ್ಸ್, ಎಲ್ಲ ಜೀವಕೋಶಗಳು ಕೂಡ, ಪ್ರತಿ ಕಣಗಳು ಕೂಡ ವೈಬ್ರೇಟ್ ಆಗ್ತಾ ಇರುತ್ತೆ. ನಾನು ಹೇಳಿದ್ದೀನಿ ಅಲ್ವಾ? ಯಾವುದೇ ವಸ್ತು ತಗೊಂಡ್ರು ಅದೆಲ್ಲ ಆಟಮ್ಸ್, ಮಾಲಿಕ್ಯೂಲ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಎಲ್ಲದಕ್ಕೂ ಯಾವ ರೀತಿ ಇರುತ್ತೋ ಅದೇ ರೀತಿ ಸುಮ್ಮನೆ ಒಂದು ಆಬ್ಜೆಕ್ಟ್ ತಗೊಂಡ್ರು ಇದಕ್ಕೆ ಜೀವ ಇಲ್ಲ. ಮೊಬೈಲ್ಗೆ ಜೀವ ಇಲ್ಲ, ಆದ್ರೆ ಇದ್ರ ಒಳಗಿರೋ ಎಲ್ಲಾ ಐಟಮ್ಸಿಗೂ ಒಂದೊಂದು ವೈಬ್ರೇಷನ್ ಇದೆ ಅಲ್ವಾ? ಸೊ ಅದನ್ನೇ ನಾವು ಈ ಲಾ ಆಫ್ ಅಟ್ರಾಕ್ಷನ್ ಪೂರ್ತಿ ಯಾವ್ದ್ರ ಮೇಲೆ ನಿಂತಿರೋದು? ಮೂರು ಅಂಶಗಳ ಮೇಲೆ ಅಲ್ವಾ? ಏನು? ಎನರ್ಜಿ, ಫ್ರೀಕ್ವೆನ್ಸಿ ಮತ್ತೆ ವೈಬ್ರೇಷನ್. ಪ್ರತಿಯೊಂದು ಜೀವಿಗೂ, ಜೀವ ಇಲ್ಲದೆ ಇರೋ ವಸ್ತುಗೂ, ಆಯ್ತಾ, ಪ್ರತಿಯೊಂದು ವಸ್ತುಗೂ ಕೂಡ ಈ ಒಂದು ಎನರ್ಜಿ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ ಮತ್ತೆ ವೈಬ್ರೇಷನ್ ಇರುತ್ತೆ. ಓಕೆ. ನಾವ್ ಅನ್ಕೊಂಡಿರ್ತೀವಿ ಹಾಳಾಗಿದೆ. ಓಕೆ. ಯಾವ್ದಾದ್ರು ಪದಾರ್ಥ ಹಾಳಾಗಿದೆ ಅಂತ ಅನ್ಕೊಂತೀವಿ, ಅದ್ರಲ್ಲೂ ಕೂಡ ಎನರ್ಜಿ ಇರುತ್ತೆ. ಓಕೆ. ಮೇ ಬಿ ಅದು ನೆಗೆಟಿವ್ ಇರ್ಬೋದು ಅಥವಾ ಪಾಸಿಟಿವ್ ಇರ್ಬೋದು. ಮೇ ಬಿ ಮ್ಯಾಸ್ಕುಲೈನ್ ಇರ್ಬೋದು ಅಥವಾ ಫೆಮಿನೈನ್ ಇರ್ಬೋದು. ಅಂದ್ರೆ ಸ್ತ್ರೀ ತತ್ವ ಇರ್ಬೋದು, ಪುರುಷ ತತ್ವ ಇರ್ಬೋದು. ಯಾವುದೇ ರೀತಿ ಬೇರೆ ಬೇರೆ ಶಕ್ತಿಯ ರೀತಿಯಲ್ಲಿ ಒಟ್ಟಿನಲ್ಲಿ ಅದರಲ್ಲಿ ಶಕ್ತಿ ಅಂತೂ ಇದ್ದೇ ಇರುತ್ತೆ. ಆಯ್ತಾ? ಅದು ಬೇಕಾಗಿದ್ದಿರ್ಬೋದು, ಬೇಡವಾಗಿದ್ದಿರಬಹುದು. ಓಕೆ. ಫ್ರೀಕ್ವೆನ್ಸಿನೂ ಅಷ್ಟೇ, ವೈಬ್ರೇಷನ್ಸ್ ಅಷ್ಟೇ. ಬೇಕಾಗಿದ್ದ ವೈಬ್ರೇಷನ್ ಇರ್ಬೋದು, ಬೇಡವಾಗಿದ್ದಂತಹ ವೈಬ್ರೇಷನ್ ಇರ್ಬೋದು. ಸಕಾರಾತ್ಮಕ ಆಗಿರ್ಬೋದು, ನಕಾರಾತ್ಮಕ ಆಗಿರ್ಬೋದು. ಒಟ್ನಲ್ಲಿ ವೈಬ್ರೇಷನ್ ಅಂತೂ ಇದ್ದೇ ಇರುತ್ತೆ. ಓಕೆ. ಸುತ್ತಿ ಸುತ್ತಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಮತ್ತೆ ಅದೇ ಕಾನ್ಸೆಪ್ಟಿಗೆ ಬರುತ್ತೆ ಎಲ್ಲದನ್ನು ತಗೊಂಡ್ರು. ಬಟ್ ಈ ತರ ನೀವು ನೋಡಕ್ ಹೋದ್ರೆ ಇದಿಷ್ಟೇ ಎಲ್ಲದಕ್ಕೂ ಫೌಂಡೇಶನ್. ಆಯ್ತಾ? ಯಾವುದೇ ಡೌಟ್ ಬಂದ್ರು, ನಿಮ್ಮ ಇಡೀ ಜೀವನದಲ್ಲಿ ಏನೇ ಡೌಟ್ ಬಂದ್ರು ವಾಪಸ್ ನೀವು ಎನರ್ಜಿ, ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್ ಅಂತ ನೋಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಎಲ್ಲಿ ನನ್ನ ವೈಬ್ರೇಷನ್ ಮಿಸ್ ಆಯ್ತು, ಎಲ್ಲಿ ನನ್ನ ಎನರ್ಜಿ ಡ್ರಾಪ್ ಆಯ್ತು ಸೊ ಅವಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಓ, ಮೇ ಬಿ ಇದಕ್ಕೆ ಇರಬಹುದು. ಆಮೇಲೆ ನೀವು ಏನ್ ಮಾಡ್ಬೇಕು? ಜಸ್ಟ್ ಎನರ್ಜಿ ಶಿಫ್ಟ್ ಮಾಡ್ಬೇಕು, ಅಷ್ಟೇ ಮಾಡೋದು. ಆದ್ರೆ ಅದೇ ತುಂಬಾ ಕಷ್ಟ ಅದೇ ಚಾಲೆಂಜಿಂಗ್ ಆಗಿರುವಂತಹ ಟಾಸ್ಕ್. ಅದಕ್ಕೆ ಸಿದ್ಧಿ ಅಂದ್ರೆ ಸಾಧನೆಗಳನ್ನ ಮಾಡಬೇಕು, ಕೆಲವೊಂದು ವಿದ್ಯೆಗಳನ್ನ ಸಿದ್ಧಿಸ್ಕೊಳ್ಬೇಕು. ವಿದ್ಯೆಗಳು ಅಂತಂದ್ರೆ ಏನು? ನಾವು ತುಂಬಾ ಮಂತ್ರ ತಂತ್ರ ಅದೆಲ್ಲದಕ್ಕೂ ಹೋಗೋಕ್ಕಿಂತ ಮುಂಚೆ ಮಂತ್ರಗಳು. ಓಕೆ. ತುಂಬಾ ಪಾಸಿಟಿವ್ ವೈಬ್ರೇಷನ್ಸ್ ಓಕೆ. ಇನ್ನ ನೆಕ್ಸ್ಟ್ ಲೆವೆಲ್ ಬೇರೆ ಏನು ಹೋಗೋದು ಬೇಡ, ಬರೀ ಅಟ್ಲೀಸ್ಟ್ ಇಲ್ಲಿ ತನಕನಾದ್ರೂ ನಾವು ಬರಬೇಕು. ಮಂತ್ರಗಳನ್ನ ಪಠನೆ ಮಾಡೋದಾಗಿರ್ಬಹುದು ಅಥವಾ ನಮ್ಮ ಮನಸ್ಸನ್ನ ನಾವು ಅಧೀನದಲ್ಲಿ ಇಟ್ಕೊಳ್ಳೋದು, ಅಂದ್ರೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಸೊ ಇದನ್ನೆಲ್ಲಾನು ನಾವು ಕಲಿತಾ ಹೋಗ್ಬೇಕಾಗತ್ತೆ. ಓಕೆ. ಅಂಡ್ ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ ಬಗ್ಗೆ ನಾನು ನಿಮ್ಗೆ ಹೇಳಲಿಲ್ಲ. ಥೀಟಾ ಸ್ಟೇಟ್ ಅಂತ ಅಂದ್ರೆ ಏನು ಅಂದ್ರೆ ಆಮ್, ಈಗ ಕನ್ಸು ಅಲ್ಲ, ನನ್ಸು ಅಲ್ಲ ಓಕೆ. ಸೊ ಅಲ್ಲಿ ಮಧ್ಯದಲ್ಲಿ ಈವನ್ ನಮ್ಗೆ ಅನ್ಸ್ತಾ ಇರುತ್ತೆ ನಾವು ಆ, ಏನೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ. ಅದು ಒಂಥರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಆಯ್ತಾ? ಇದೊಂಥರ ಸೀಕ್ರೆಟ್ ಅನ್ನೋ ಥರನೇ ಎಲ್ಲ ಇಟ್ಕೊಂಡಿದ್ದಾರೆ. ರೈಟ್? ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ ಅಂದ್ರೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇರೋದಲ್ಲ ಅದು. ಓಕೆ. ಎಷ್ಟೊಂದು ಮೆಡಿಟೇಷನ್ ಆ್ಯಪ್ಗಳು ಕೂಡ ಇದೆ. ಆಯ್ತಾ? ಈವನ್ ಮೆಡಿಟೇಷನ್ಸ್ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ.
ಆದ್ರೆ ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ಗೆ ಹೋಗ್ಬೇಕು ಅಂತಂದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಆಯ್ತಾ, ನಮ್ಮ ಉಸಿರಾಟ ಇರಬಹುದು, ನಮ್ಮ ಆಲೋಚನೆಗಳಿರಬಹುದು, ನಮ್ಮ ಇಡೀ ದೇಹ ಇರಬಹುದು, ಆಯ್ತಾ, ಮತ್ತೆ ನಮ್ಮ ಆತ್ಮ ಇರಬಹುದು. ಇದು ಎಲ್ಲದು ಸೇರ್ಬಿಟ್ಟು ಒಂದು ಕಡೆ ಬಂದು ಆಮೇಲೆ ಅದೇ ಒಂದು ದಾರಿಲಿ ಹೋಗ್ತಾ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಸಿಗುವಂತಹ ಸ್ಟೇಟ್ ಅದು. ಅದನ್ನ ನಾವು ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ಲ ಕಾಮನ್ ಮ್ಯಾನ್, ಬಿಕಾಸ್ ನಮ್ಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಅಲ್ವಾ. ಯಾಕೆ ಋಷಿ ಮುನಿಗಳು ಬರೀ ಹಿಮಾಲಯಕ್ಕೆ ಹೋಗಿ ಮೆಡಿಟೇಟ್ ಮಾಡಬೇಕು, ಅಥವಾ ಬೇರೆ ಯಾವುದೋ ಗುಡ್ಡ ಬೆಟ್ಟ ಕಾಡುಗಳಲ್ಲಿ ಹೋಗಿ ಯಾಕೆ ಮೆಡಿಟೇಟ್ ಮಾಡ್ತಾರೆ? ರೈಟ್, ನಿಮಗೊಂದು ವಿಷಯ ಗೊತ್ತಾ? ಇವನ್ ಉಪೇಂದ್ರ ಅವರು, ರೈಟ್, ರಿಯಲ್ ಸ್ಟಾರ್ ಉಪೇಂದ್ರ ಅಂತ ಕರೀತಾರೆ. ಸೊ ಅವರ ಎಲ್ಲಾ ಮೂವೀಸ್ ಒಂಥರ ಡಿಫ್ರೆಂಟ್ ಇರುತ್ತೆ. ಏನೋ ಒಂದು ನೆಕ್ಸ್ಟ್ ಜನರೇಷನ್ಗೆ ಹೋಗಿನೇ ಮಾಡ್ತಾ ಇದಾರೇನೋ ಅನ್ನೋ ಹಾಗೆ ಅಲ್ವಾ. ಹಾಲಿವುಡ್ ಆಗಿರಬಹುದು, ಅಥವಾ ಮೊನ್ನೆ UI ಬಂತು ಅಲ್ವಾ. ಸೊ ಏನೋ ಒಂದು ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿ ಅದರ ಬಗ್ಗೆ ಯೋಚನೆ ಮಾಡಿ ಏನೋ ಮೂವಿ ಮಾಡ್ತಾರೆ, ರೈಟ್. ಅದೆಲ್ಲ ಅವ್ರಿಗೆ ಐಡಿಯಾಸ್ ಹೇಗೆ ಬರುತ್ತೆ ಅಂತಂದ್ರೆ, ಈವನ್ ಹಿ ಗೋಸ್ ಟು, ಅವರು ಫಾರೆಸ್ಟಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ದಿನ ಅಲ್ಲೇ ಇರ್ತಾರಂತೆ, ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಇಲ್ದೇನೆ, ಮೊಬೈಲ್ ಇಲ್ಲದೆ, TV ಇಲ್ಲದೆ ಎಲ್ಲ ಬಿಟ್ಟು ಸ್ವಲ್ಪ ದಿನ ಕಾಡಲ್ಲಿ ಇರ್ತಾರಂತೆ, ಅವಾಗ ಐಡಿಯಾಸ್ ಬರುತ್ತಂತೆ. ಸೊ ಯಾಕೆ ಆ ರೀತಿ ನಾವು ಇದನ್ನ ಲೌಕಿಕ ಜೀವನನ ಬಿಟ್ಟು ಅಲ್ಲಿ ಹೋಗಿ ಯಾಕಿರ್ಬೇಕು ಅಲೌಕಿಕವಾಗಿ, ರೈಟ್? ಅವಾಗ ನಮಗೆ ಒಂದು ಬಾಕ್ಸ್ ಅಲ್ಲಿ ಇಷ್ಟ್ರ ಒಳಗೆ ಥಿಂಕ್ ಮಾಡ್ತಾ ಇದ್ದವರು ಅದನ್ನ ಬಿಟ್ಟು ಏನಿರಬಹುದು, ಇನ್ನೂ ಏನಿರಬಹುದು ಅಂತ ಯಾವಾಗ ನಾವು ಹೊರಗಡೆ ನೋಡ್ತಾ ಹೋಗ್ತೀವೋ ಅವಾಗ ಆಕ್ಚುಲಿ ನಾವು ಒಳಗಡೆ ಜಾಸ್ತಿ ಜರ್ನಿ ಮಾಡ್ತೀವಿ. ಓಕೆ, ಅವಾಗ ನಮ್ಗಿನ್ನೂ ಗೊತ್ತಾಗದೆ ಇರೋ ಆನ್ಸರ್ಸ್ ಗೊತ್ತಾಗುತ್ತೆ. ಯಾರೂ ಯೋಚನೆ ಮಾಡದೇ ಇರೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ, ಆಯ್ತಾ. ಮತ್ತೆ ನೇಚರ್ ಜೊತೆ ಯಾವಾಗ ಕನೆಕ್ಟ್ ಆಗ್ತೀವೋ ನೇಚರ್ ನಮಗೆ ಆನ್ಸರ್ಸ್ ಕೊಡ್ತಾ ಹೋಗುತ್ತೆ, ನಮ್ಮ ಆನ್ಸರ್ ಹುಡ್ಕೋಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನು ಯಾವಾಗ ಹೇಳೋದು ನೇಚರ್ ವಾಕ್ ಹೋಗಿ, ಬರಿಗಾಲಲ್ಲಿ ನಡೀರಿ. ಸೊ ಇದೆಲ್ಲ ನಾನು ಅದಕ್ಕೆ ಹೇಳ್ತಾ ಇರೋದು, ಆಯ್ತಾ. ಮತ್ತೆ ಗ್ರೀನರಿ, ಆಯ್ತಾ, ಯಾವಾಗಲೂ ಗ್ರೀನ್ ಕಲರ್ ನೋಡ್ತಾ ಇರ್ಬೇಕು. ಕಲರ್, ಆಯ್ತಾ, ಮನೆ ಒಳಗೆ ಆದ್ರೂ ನಿಮ್ಗೆ ಸ್ಟ್ರೆಸ್ ಆಯ್ತು ಅಂತಂದ್ರೆ ನೋಡಿ, ಬೇಕಾದ್ರೆ ಗ್ರೀನ್ ಕಲರ್ ನೋಡಿ, ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಅದರಲ್ಲೂ ನಮ್ಗೆ ಫ್ರೆಶ್ ಆಗಿರುವಂತಹ ಎಲೆ ಇರುವಂತಹ ಗಿಡ ಆಗಿರ್ಬೋದು, ಅಥವಾ ಮರ ಆಗಿರ್ಬೋದು, ಈ ತರ ನೋಡ್ತಾ ಹೋದಾಗ ಇನ್ನ ಜಾಸ್ತಿ ಫೀಲ್ ಆಗುತ್ತೆ, ಚೆನ್ನಾಗಿ ರಿಲೀಫ್ ಆಗುತ್ತೆ ಅಲ್ವಾ. ಎಲ್ಲರೂ ಔಟಿಂಗ್ ಹೋಗ್ಬೇಕು ಅಂತಂದ್ರೆ ನೇಚರ್ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ, ಒಳ್ಳೆ ಸೀನ್ರಿ, ಒಳ್ಳೆ ಗ್ರೀನರಿ ಇರೋ ಕಡೆ ಹೋಗ್ಬೇಕು ಅನ್ಸುತ್ತೆ. ದಟ್ ಈಸ್ ವೈ ಗ್ರೀನ್ ಈಸ್ ದ ಕಲರ್ ಆಫ್ ಹೀಲಿಂಗ್. ಓಕೆ, ಸ್ಟ್ರೆಸ್ ರಿಲೀಫ್ ಪೂರ್ತಿ. ಓಕೆ, ಗ್ರೀನ್ ಕಲರ್, ಇಟ್ಸ್ ಎ ಕಲರ್ ಆಫ್ ನೇಚರ್ ಆಲ್ಸೋ ಅಲ್ವಾ. ಮದರ್ ಅರ್ತ್, ನಮ್ಮ ಭೂಮಿ ತಾಯಿಯಲ್ಲೂ ಪೂರ್ತಿ ಗ್ರೀನ್ ಜಾಸ್ತಿ, ಅವಳಿಗೆ ಒಂಥರ ಹಸಿರಿನ ಹೊದಿಕೆ ಅಂತಾರಲ್ಲ ಆ ಥರ, ರೈಟ್. ಭೂಮಿ ಅಂತ ಬಂದಾಗ ಅಫ್ಕೋರ್ಸ್ ನೀರು ಕೂಡ ಇದೆ. ಅದನ್ನ ಬಿಟ್ಟು ನಾವು ಅರ್ತ್ ಎಲಿಮೆಂಟ್ ಅಂತ ನೋಡೋದಾದ್ರೆ ಹಸಿರು ಅನ್ನೋದು ತುಂಬಾನೇ ನಮಗೆ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನೇಚರಲ್ ಇದ್ದಾಗ ನಮಗೆ ತುಂಬಾ ಸೀಕ್ರೆಟ್ಸ್ ರಿವೀಲ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ ಅಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗುವಂತಹ ಮೆಡಿಟೇಷನ್. ಓಕೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಆ ಸ್ಟೇಟ್ಗೆ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ಇಟ್ ಈಸ್ ನಾಟ್ ಲೈಕ್ ನೀವು ಒಂದೇ ದಿನಕ್ಕೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತಲ್ಲ, ಅದು ಆಲ್ಫಾ ಸ್ಟೇಟೇ ಇರುತ್ತೆ ನಿಮಗೆ. ಆದ್ರೆ ಬರ್ತಾ ಬರ್ತಾ ಇದೇ ತರ ನಮ್ಮ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ, ಸೊ ಒಂದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಯಾರಿಗೋ ಒಬ್ರಿಗೆ ಗೊತ್ತಿಲ್ಲ, ಓಕೆ, ಮೇ ಬಿ ಇನ್ನೊಂದು ತಿಂಗಳು ಮೆಡಿಟೇಷನ್ ಮಾಡಿದ್ರೆ ಮೇಘನ ಅವರಿಗೆ ಆ ಥರ ಸ್ಟೇಟ್ ಗೊತ್ತಾಗ್ಬೋದು, ಅಥವಾ ಇನ್ನ 1.5 ತಿಂಗಳು ಮಾಡಿದ್ರೆ ಪವಿತ್ರ ಅವ್ರಿಗೆ ಗೊತ್ತಾಗ್ಬೋದು, ಆಮೇಲೆ ಜ್ಯೋತಿ ಗೊತ್ತಾಗ್ಬೋದು, ಭಾವನಾ ಗೊತ್ತಾಗ್ಬೋದು. ಸೊ ಯಾವಾಗ ಯಾರಿಗೆ ಆ ಸ್ಟೇಟಿಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ನಿಮ್ಮ ಸೋಲ್ ಲೆವೆಲ್, ನಿಮ್ಮ ಸಾಧನೆಯ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಡೀಪ್ ಆಗಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಎಷ್ಟು ಡೀಪ್ ಆಗಿ, ಎಷ್ಟು ಕನ್ಸಿಸ್ಟೆಂಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಒಂದಿನ ಮಾಡೋದು, ಒಂದಿನ ಬಿಡೋದು, ಸೊ ಆ ಥರ ಅಲ್ಲ. ಅಟ್ಲೀಸ್ಟ್ ಒಂದು ಮೆಡಿಟೇಷನ್ ಫಾರ್ಮ್, ಒಂದು ಆಲ್ಫಾ ಸ್ಟೇಟಿಗಾದ್ರೂ ನಾವು ದಿನ ಹೋಗ್ತಿದ್ವಿ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಥೀಟಾ ಸ್ಟೇಟ್. ಓಕೆ, ಅಷ್ಟಾದ್ರೂ ಆಲ್ಫಾ ಸ್ಟೇಟಿಗೆ ಬಂದಿದೀವಿ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಥೀಟಾಗಿ ಹೋಗೋದು ತುಂಬಾ ಆ, ಕಷ್ಟ ಏನೂ ಆಗಲ್ಲ, ಅದು ಕೆಲವರಿಗೆ. ಓಕೆ, ಕೆಲವರಿಗೆ ಅದು ತುಂಬಾನೇ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನಾವು ಲೌಕಿಕ ಜೀವನದಲ್ಲಿ ಇರೋರು ಒಂದು ನಿಮಿಷನಾದ್ರೂ, ಅಥವಾ ಒಂದು 2-3 ಸೆಕೆಂಡ್ ಆದ್ರೂ ಆ ಸ್ಟೇಟ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ತುಂಬಾ ಪವರ್ನ ನಾವು ತಗೊಂಡಿರ್ತೀವಿ. ಓಕೆ, ನಮ್ಮ ಜೀವನಕ್ಕೆ, ನಮ್ಮ ಇಡೀ ದೇಹಕ್ಕೆ ಒಂದು ಪವರ್ ಫ್ಲೋ ಆಗಿರುತ್ತೆ. ಆ ಪವರೇ ನಮಗೆ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಮಾಡೋದು. ಓಕೆ, ಅವಾಗ ಏನನ್ಸುತ್ತೆ ಕೆಲವೊಂದ್ಸರಿ ಆ ಥೀಟಾ ಸ್ಟೇಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಏನೂ ಕೇಳ್ಕೊಳ್ಳೋದೇ ಬೇಡ,
ಏನು ವಿಶ್ ಮಾಡೋದೇ ಬೇಡ, ಇದು ಚೆನ್ನಾಗಿದೆ, ನಾವು ಇಲ್ಲೇ ಇರೋಣ ಒಂದ್ ಸ್ವಲ್ಪ ಹೊತ್ತು ಅಂತ ಅನ್ಸುತ್ತೆ. ಓಕೆ, ಇದನ್ನೇ ಎಕ್ಸ್ಪೀರಿಯನ್ಸ್ ಮಾಡೋಣ. ಒಂಥರ ಒಂದ್ ಕನ್ಸ್ ಕಾಣ್ತಾ ಇದೀವಿ ಅಂತಂದ್ರೆ, ಚೆನ್ನಾಗಿರೋ ಕನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅನ್ಸುತ್ತಲ್ಲ. ಆ ತರ ಅದು. ಓಕೆ ಪವಿತ್ರ, ಏನು ಹೇಳ್ಬೇಕಾ? ಹೌದು ಮೇಡಮ್, ಫಸ್ಟ್ ಎಮೋಷನ್ಸ್ ಅಲ್ಲಿ ಅಫರ್ಮ್ ಮಾಡಿ ಹಾಗೆ ಹೀಗೆ ಅಂತ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ತಗೊಂಡಾಗ ಅನ್ನೋರು, ನಿಮ್ಮಲ್ಲಿ ಎಮೋಷನ್ ಪಾಸಿಟಿವ್ ಅಫರ್ಮೇಶನ್ ಮಾಡಿ, ಪಾಸಿಟಿವ್ ಅಫರ್ಮ್ ಮಾಡಿ ಅಂತ. ಅದು ನನಗೆ ಬರ್ತಾ ಇರ್ಲಿಲ್ಲ. ಏನು ಚಾಂಟ್ ಮಾಡ್ತಿದ್ದೆ, ಆ ಫೀಲಿಂಗ್ಸ್ ಬರ್ತಿರ್ಲಿಲ್ಲ. ಹ್ಮ್. ನಿಮ್ಮ ಹತ್ರ ಚಕ್ರ ಕ್ಲಾಸ್ ತಗೋಣ ಮೇಡಮ್ ಅಂತಂದ್ರೆ ತಗೊಂಡೆ ನಾನು ಚಕ್ರ ಕ್ಲಾಸ್. ಹಾ ಹಾ. ಬಟ್ ಅದು ಎಕ್ಸ್ಪೀರಿಯನ್ಸ್ ಸ್ಟಾರ್ಟಿಂಗ್ ಓಕೆ ಓಕೆ ಅಂದ್ರೆ ನಮ್ಮ ಬಾಡಿಯಲ್ಲಿ. ಬಟ್ ಈಗ ಒಂದು 15 ಡೇ ಇದರಿಂದ ನಾನು ಅದನ್ನ ಇದ್ ಮಾಡ್ತಿದ್ದೀನಿ ಮೇಡಮ್, ವರ್ಕ್ ಮಾಡ್ತಿದ್ದೀನಿ. ಹ್ಮ್. ಬಟ್ ಅಲೈನ್ಮೆಂಟ್ ಹೆಂಗಿದ್ರು 2-3 ಡೇಸ್ ಇಂದ ಯಾವ ತರ ಅಂದ್ರೆ ಎಮೋಷನ್ಸ್ ಅದ್ ಮಾಡ್ತಾ ಮಾಡ್ತಾ ಮಾಡಾದ್ಮೇಲೆ ನಮ್ಮಲ್ಲಿ ಅದೊಂದು ಕಾನ್ಸಂಟ್ರೇಟ್ ಒಂದು ಅಲೈನ್ಮೆಂಟ್ ಬಂದಾಗ ನಮ್ದು ಆ ಹ್ಮ್. ಫೀಲಿಂಗ್ಸ್ ಇದೆಲ್ಲ ಕಣ್ಣು ಬಿಡಕ್ಕೆ ಮನ್ಸಾಗಲ್ಲ. ಅವಾಗ ನಮ್ದು ಮನ್ಸಾಗಲ್ಲ. ಎಮೋಷನ್ ಫುಲ್ ಅಂದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ, ಅಷ್ಟು ಹೌದು. ಎಮೋಷನ್ ಆಗ್ತೀವಿ ಆ ಟೈಮಲ್ಲಿ. ನಾವ್ ಏನು ಒಂಥರ ಈ ಟೈಮಲ್ಲಿ ಅಲ್ವಾ ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗುತ್ತೆ ಅನ್ನೋ ಹ್ಮ್. ಫೀಲ್. ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಮೇಡಮ್. ಅದು ಆಗುತ್ತೆ, ಅದು ನೀವ್ ಹೌದು. ಹೇಳಿದ್ರಲ್ಲ, ಅದು ನೀವ್ ಹೇಳೋದ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಅದು ಬರೋದು. ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆಕ್ಚುಲಿ ಅಯ್ಯೋ ಇವ್ರೇನ್ ಧ್ಯಾನ ಮಾಡ್ತಿದ್ದಾರೆ, ಇವ್ರೇನ್ ಹಿಂಗೆ ಓಂ ಹೌದು ಹೌದು ಹೇಳ್ತಾರೆ ಮೇಡಮ್. ಅಂತ ಈ ತರ ಹೇಳೋರ್ಗೆ ಆ ಎಸೆನ್ಸ್ ಗೊತ್ತಿಲ್ಲ. ಅದ್ ಯಾಕೆ ಮಾಡ್ತಿದೀವಿ ಅಂದ್ರೆ ಈ ಎಲ್ಲಾ ಜೀವನದಲ್ಲಿರೋ ಎಲ್ಲ ಸುಖಕ್ಕಿಂತ ಏನೋ ಒಂಥರ ಖುಷಿ, ಒಂಥರ ಆನಂದ, ಆಯ್ತಾ, ಒಂಥರ ಏನೋ ಅದು ಮಾಡ್ತಾ ಇರ್ಬೇಕು, ಇನ್ನೂ ಮಾಡ್ಬೇಕು ಅನ್ಸೋಂಥ ಇದು, ಆಯ್ತಾ, ಸ್ಟೇಟ್. ಅದ್ರಲ್ಲೂ ಈ ತರ ಸಾಮೂಹಿಕವಾಗಿ ಮಾಡಿದಾಗ ಇನ್ನ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಯಾಕಂದ್ರೆ ಇಟ್ಸ್ ಅ ಕಲೆಕ್ಟಿವ್ ಎನರ್ಜಿ, ಸಮಷ್ಟಿ ಕರ್ಮ ಅಂತ ಕರೀತಾರೆ. ಆಯ್ತಾ, ಇಷ್ಟು ಜನ ಸೇರಿ ಒಂದು ಒಳ್ಳೆಯ ಕೆಲಸ, ಒಂದು ಒಳ್ಳೆಯ ಉದ್ದೇಶ, ಆಯ್ತಾ, ಒಂದು ಒಳ್ಳೆಯ ವಿಮರ್ಶೆ ಅಥವಾ ಒಂದು ಒಳ್ಳೆಯ ಮಾತುಗಳು, ಇದೆಲ್ಲ ಒಂದು ಕಡೆ ಬಂದಾಗ ಏನಾಗುತ್ತೆ, ಸಮಷ್ಟಿ ಕರ್ಮ ಅಂತ ಕರೀತಾರೆ. ಸೊ ಅದು ಒಳ್ಳೇದಾಗಿರ್ಬೇಕು, ಆಗಿರಬಹುದು, ಇವನ್ ಕೆಟ್ಟದ್ದು ಕೂಡ ಆಗಿರಬಹುದು. ಆಯ್ತಾ, ಜಸ್ಟ್ ಫಾರ್ ಎಕ್ಸಾಂಪಲ್ ಯಾವುದೋ ಪಾಡ್ಕಾಸ್ಟ್ ಅಲ್ಲಿ ನೋಡಿದ್ದೆ. ಆ, ಅಷ್ಟು ಜನರ ಕರ್ಮಗಳು ಒಂಥರ ಅಲೈನ್ ಆಗಿರುತ್ತೆ, ಅಷ್ಟು ಜನರ ಇಂಟೆನ್ಷನ್ಸ್, ಉದ್ದೇಶಗಳು ಕೂಡ ಅಲೈನ್ ಆಗಿರುತ್ತೆ, ಅವರ ಕರ್ಮಗಳು ಕೂಡ ಅಲೈನ್ ಆಗಿರುತ್ತೆ. ಇಷ್ಟು ಜನ ನೀವೇನಿದ್ದೀರಾ, ನಿಮ್ಮ ಕರ್ಮಗಳು ಕೂಡ ಒಂದು ಲೈನ್ ಅಲ್ಲಿ ಒಂದೇ ತರ ಆಲ್ಮೋಸ್ಟ್, ಆಯ್ತಾ, ಇರುತ್ತೆ. ಆಮೇಲೆ ಯಾರು ಕೆಟ್ಟ ಕರ್ಮಗಳನ್ನ ಮಾಡಿರ್ತಾರಲ್ವಾ, ಈಗ ಆ, ಒಂದು ಜಸ್ಟ್ ಫಾರ್ ಎಕ್ಸಾಂಪಲ್ ನೆಗೆಟಿವ್ ಇದೆ ಅಂತಂದ್ರೆ, ಆ, ಮೊನ್ನೆ ಪ್ಲೇನ್ ಕ್ರ್ಯಾಶ್ ಆಯ್ತು, ರೈಟ್, ಅದರಲ್ಲಿ ಒಬ್ರು ಯಾರೋ ಕಿಟಕಿಯಿಂದ ಹಂಗೆ ಹಾರ್ಕೊಂಡ್ಬಿಟ್ರು, ಉಳಿತೀನಿ ಅಂತಾನೆ ಗೊತ್ತಿಲ್ದವ್ರು ಉಳ್ಕೊಂಡ್ರು. ಓಕೆ, ಯಾಕಂದ್ರೆ ಆ ಕರ್ಮಗಳಲ್ಲಿ ಅವ್ರು ಭಾಗಿಯಾಗಿರ್ಲಿಲ್ಲ, ಅದಕ್ಕೆ ಅವ್ರು ಹೆಂಗೆ ಜಂಪ್ ಆದ್ರು. ಯೂನಿವರ್ಸ್ ಸಪೋರ್ಟ್ ಮಾಡ್ತು, ನಿನ್ನ ಕರ್ಮ ಇದಲ್ಲ, ನೀನೇನ್ ಇದನ್ನ ಅನುಭವಿಸ್ಬೇಕಾಗಿಲ್ಲ ಅಂತ ಎಸ್ಕೇಪ್ ಮಾಡ್ತು. ಅದೇ ಆ ಫ್ಲೈಟ್ ನ ಮಿಸ್ ಮಾಡ್ಕೊಂಡವರು ಕೂಡ ಇದ್ರು ಅಲ್ವಾ, ಯಾಕಂದ್ರೆ ಹೌದು ಆ ಹೌದು. ಸಮಷ್ಟಿ ಕರ್ಮದಲ್ಲಿ ಅವ್ರು ಇನ್ವಾಲ್ವ್ ಆಗಿರ್ಲಿಲ್ಲ. ಆಯ್ತಾ, ಅವರ ಕರ್ಮಗಳು, ಒಳ್ಳೆಯ ಕರ್ಮಗಳು ಅವರಿಗೆ ಕಾಪಾಡ್ತು. ಸೊ ಏನ್ ಪುಣ್ಯ ಮಾಡಿದ್ದೆ, ಕೆಲವೊಂದ್ಸರಿ ಹೇಳ್ತಾರಲ್ವಾ, ಅಯ್ಯೋ ಏನ್ ಪುಣ್ಯ ಮಾಡಿದ್ನೋ ಏನೋ, ಅಥವಾ ಏನ್ ಪಾಪ ಮಾಡಿದ್ನೋ ಏನೋ. ಸೊ ಇದೆ, ಪಾಪ ಪುಣ್ಯ ಎಲ್ಲದು ಡಿಪೆಂಡ್ಸ್ ಆನ್ ಕರ್ಮಗಳು. ಓಕೆ, ಈ ಸಮಷ್ಟಿ ಕರ್ಮ ನಾವು ಇಲ್ಲಿ ಸೇರಿರುವಂಥದ್ದು ನಮ್ಮೆಲ್ಲರ ಕೆಲಸ, ಯಾವುದೋ ಒಂದು ಒಳ್ಳೆಯ ಕಾರ್ಯ. ಓಕೆ, ಯಾವಾಗೋ ಮಾಡಿದಿರ್ಬಹುದು ಅಥವಾ ಮುಂದೆ ನಮ್ಮ ಕೈಲಾಗಬೇಕಾಗಿದ್ದಂಥ ಒಳ್ಳೆ ಕೆಲಸ ಆಗಿರಬಹುದು. ಸೊ ಇದನ್ನ ಸಮಷ್ಟಿ ಕರ್ಮ ಅಂತ ಕರೀತಾರೆ. ಓಕೆ, ಎಸ್, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನೋಡೋಣ ನೆಕ್ಸ್ಟ್ ಕ್ಲಾಸಿಂದ ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ಸು, ಆಲ್ಫಾ ಸ್ಟೇಟ್ ಎಲ್ಲ ಈ ಒಂದು ಮೆಡಿಟೇಷನ್ಸ್ ಎಲ್ಲ ಇನ್ಕ್ಲೂಡ್ ಮಾಡೋಣ. ಓಕೆ, ಎಸ್, ಅದು ಒಂಥರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದ್ದಂಗೆ. ನಾನು ಇದನ್ನ ನನ್ನ ಗುರುಗಳಿಂದ ಕಲ್ತ್ಕೊಂಡಿದ್ದು, ಸೊ ನಿಮಗೂ ಕೂಡ ಅದನ್ನ ಹೇಳ್ಕೊಡ್ತೀನಿ. ಓಕೆನಾ? ಎಸ್. ಹಾ, ಓಕೆ. ಅಂಡ್ ಇನ್ನೂ ಒಂದು, ನಮಗೆ ಡೆವಲಪ್ಮೆಂಟ್ ಅಂತ ಬಂದಾಗ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಅಂದ್ರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಎಲ್ಲಾ ರೀತಿಯಲ್ಲೂ, ನಾನು ಈವನ್ ಇದರಲ್ಲೂ ಕೂಡ ಬರ್ಸಿದ್ದೀನಿ ಅಫರ್ಮೇಶನ್ಸ್ ಅಲ್ಲಿ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ನನ್ನ ಎಲ್ಲ ಕರ್ಮಗಳು, ಅಂದ್ರೆ ನನ್ನ ಎಲ್ಲ ಕಲುಷಿತಗಳನ್ನ ಶುದ್ಧಿಗೊಳಿಸು. ಸೊ ನಾವು ಈವನ್ ನಮ್ಮ ಪ್ರೆಗ್ನೆನ್ಸಿ ಕ್ಲಾಸ್ನವ್ರಿಗೆ ನಾನು ಸ್ನಾನ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಕ್ಲೆನ್ಸಿಂಗ್ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಓಕೆ, ಅವ್ರಿಗೆ ಜಸ್ಟ್ ಹಂಗೆ ಲೈಟಾಗಿ ಹೇಳ್ತೀನಿ. ಏನಂದ್ರೆ, ನೀವು ಅದೇ ರೀತಿ, ಆಯ್ತಾ, ಆಮ್, ಒಂದು ಗ್ಲಾಸ್ ನೀರಲ್ಲಿ
ಓಕೆ, ಅದೇ ಒಂದು ಮಗ್ಗಲ್ಲಿ ನೀರು ತಗೊಂಡು ಸ್ನಾನ ಮಾಡುವಾಗ ಬಿಸಿನೀರನ್ನ ಒಂದು ಮಗ್ಗಲ್ಲಿ ತಗೊಂಡು ಒಂದಷ್ಟು ಕಲ್ಲುಪ್ಪನ್ನ ಹಾಕಿ, ಆಯ್ತಾ? ಅಂದ್ರೆ ಒಂದು ಸ್ಪೂನ್ನಷ್ಟು. ಓಕೆ, ಅಷ್ಟನ್ನ ಹಾಕಿ ನೀವು ಎಡಗೈನ ಕೆಳಗಿಟ್ಕೊಂಡು ಬಲಗೈನ ಮಗ್ನ ಮೇಲಿಟ್ಕೊಂಡು ಇದೇ ರೀತಿ ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಾಮಿ ಅಂತ ಹೇಳ್ಬಿಟ್ಟು ಆಮೇಲೆ ಅಫರ್ಮೇಷನ್ ಯಾವ ರೀತಿ ಅಂತಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ನನ್ನಲ್ಲಿರುವಂತಹ ಎಲ್ಲ ನೆಗೆಟಿವಿಟಿ, ನಕಾರಾತ್ಮಕ ಶಕ್ತಿಗಳನ್ನ ಶುದ್ಧಿಗೊಳಿಸು, ಆಯ್ತಾ? ಅಥವಾ ಶುದ್ಧಿ ಆಗ್ತಾ ಇದೆ ಅನ್ನೋದನ್ನ ನಾವು ಇನ್ಸ್ಟ್ರಕ್ಷನ್ನ ಇದಕ್ಕೆ ಕೊಡಬೇಕು, ವಾಟರ್ಗೆ, ನೀರಿಗೆ, ಆಯ್ತಾ? ಆಮೇಲೆ ಏನ್ ಮಾಡ್ಬೇಕು, ಒಂದು ಮಂತ್ರವನ್ನ ಹೇಳ್ಬೇಕು. ನೀವು ಯಾವ್ದಾದ್ರೂ ಏನಾದ್ರೂ ನಿಮ್ಗೆ ಕಾಯಿಲೆಗಳು ಅಥವಾ ಬೇರೆ ಏನಾದ್ರೂ ಹುಷಾರಿಲ್ಲ ಆ ಥರ ಇದ್ದಾಗ, ಅಂದ್ರೆ ನಮ್ಮ ಇಂಟೆನ್ಷನ್ ನಾವು ಚೇತರಿಸ್ಕೊಳ್ಬೇಕು ಅನ್ನೋದಿದ್ದಾಗ, ಆಯ್ತಾ? ಹುಷಾರಿಲ್ಲದಿದ್ದಾಗ ನಾವು ಏನ್ ಮಾಡ್ಬೋದು, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನ ಮೃತ್ಯುರ್ಮೋಕ್ಷಯಮಾಮೃತ, ಆಯ್ತಾ? ಈ ತರ ಮಹಾಮೃತ್ಯುಂಜಯ ಮಂತ್ರವನ್ನ ಇಂಜೆಕ್ಟ್ ಮಾಡಬಹುದು, ಆಯ್ತಾ? ಹೇಳ್ಬಹುದು. ಅಥವಾ ನೀವು ನಾರ್ಮಲ್ ಡೇಸ್ ಅಲ್ಲಿ, ಇಲ್ಲ ನಾನು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತಂದ್ರೆ ನಮೋ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಈ ಮಂತ್ರವನ್ನ ಹೇಳಿ ಆ ನೀರನ್ನ, ಆ ಮಗ್ಗಲಿರೋ ನೀರನ್ನ ನೀವು ಮೇನ್ ಬಕೆಟ್ ಅಲ್ಲಿರೋ ನೀರಿಗೆ ಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ಸ್ನಾನವನ್ನ ಮಾಡಬಹುದು. ಓಕೆ, ಈವನ್ ತಲೆ ಸ್ನಾನ ಮಾಡುವಾಗ ಪ್ರೋಕ್ಷಣೆ ಮಾಡಿಬಿಟ್ಟು ಬೇಕಾದ್ರೆ ಆಮೇಲೆ ಮಾಡಬಹುದು. ಯಾಕಂದ್ರೆ ತಲೆಗೆ ಯಾರು ಉಪ್ಪು ನೀರು ಜಾಸ್ತಿ ಹಾಕಲ್ಲ, ಕೂದಲು ಉದುರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ಓಕೆ, ಇದು ಒಂದು ಹಂಗೆ ನಿಮ್ಗೆ ಲೈಟಾಗಿ ಹೇಳಿದ್ದೀನಿ. ಎಸ್. ಹಾ, ಈಗ ಅದೇ, ಈಗ ಸ್ವಸ್ತಿಕ್ ಸಿಂಬಲ್ ಇದೆ ಗೊತ್ತಾ ಎಲ್ಲಾರ್ಗೂ? ಈಗ ಏನು ಹೇಳ್ಬೇಕಾ? ಅಲ್ಲ, ಒಂದು ಡೌಟ್ ಬಂತು ಮ್ಯಾಮ್. ಇದು ಉಪ್ಪು ನೀರು ಹಾಕಿ ಸ್ನಾನ ಮಾಡ್ತೀವ, ಸೋಪ್ ಹಚ್ಬೇಕಾ ಹಚ್ಬಾರ್ದ ಅದೊಂದು ಕೇಳಿಲ್ಲ, ನೀನೆ ಹಚ್ಚಿ ಮರ್ತೋಯ್ತು. ಪರವಾಗಿಲ್ಲ. ಆಮೇಲೂ ನಾವು ಮತ್ತೆ ಆ ಥರ ಅದೇ ನೀರೇ ಹಾಕೋತೀವಲ್ವಾ, ನಡೆಯುತ್ತೆ, ಹಚ್ಚಬಹುದು. ಓಕೆ, ಕೆಲವೊಬ್ರು ಬರೀ ಉಪ್ಪು ನೀರಲ್ಲಿ ಸ್ನಾನ ಮಾಡ್ತಾರೆ, ಆಮೇಲೆ ಕೂಡ ಉಪ್ಪನ್ನೇ ಹಾಕ್ತಾರೆ. ಇಲ್ಲ ಅಂದ್ರೆ ಸೋಪ್ಗಿಂತ ನೀವು ಕಡಲೆ ಹಿಟ್ಟು ಬರುತ್ತಲ್ಲ, ಹಾ, ಕಡಲೆ ಹಿಟ್ಟು ಹಾಕೋತಾರೆ. ಸೊ ಅದು ಕೂಡ ಒಳ್ಳೇದು. ಬಟ್ ಇಟ್ಸ್ ಓಕೆ, ಕ್ಲೆನ್ಸಿಂಗ್ ಆಗೋಕೆ ನಿಮ್ಗೆ ಅಷ್ಟರಲ್ಲಿ ಆಗಿರುತ್ತೆ. ಸೊ ಸೋಪ್ ಹಾಕೋದ್ರಿಂದ ಏನ್ ಕ್ಲೆನ್ಸಿಂಗ್ ಮತ್ತೆ ಇದಾಗುತ್ತೆ ಅನ್ನೋದೇನಿಲ್ಲ, ಬಟ್ ಕ್ಲೆನ್ಸ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಇವಾಗೆಲ್ಲ ಆದಷ್ಟು ಸೋಪೆ ಯೂಸ್ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ಡಿನೈ. ಬಟ್ ನಿಮ್ಗೆ ಆದ್ರೆ ನಿಮ್ಗೆ ಆಗತ್ತೆ ಅನ್ನೋದಾದ್ರೆ ನೀವು ಕಡಲೆ ಹಿಟ್ಟಿಗೂ ಕೂಡ ಶಿಫ್ಟ್ ಆಗ್ಬೋದು. ತುಂಬಾನೇ ಬೆನಿಫಿಟ್ಸ್ ಚೆನ್ನಾಗಿದೆ ಸ್ಕಿನ್ಗೆ. ಇವಾಗೆಲ್ಲ ಕಡಲೆ ಹಿಟ್ಟಿನ ಸೋಪ್ ಕೂಡ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಎಷ್ಟು ಕಡಲೆ ಹಿಟ್ಟಿರುತ್ತೆ ಅಂತ ನಮಗ್ ಗೊತ್ತಿಲ್ಲ. ಓಕೆ, ಸೊ ಮೇ ಬಿ 1 or 2% ಕಡಲೆ ಹಿಟ್ಟಿದ್ರು ಅದನ್ನ ಕಡಲೆ ಹಿಟ್ಟು ಅಂತಾನೆ, ಅದೇ ಸೋಪ್ ಅಂತಾನೆ ಹೇಳ್ತಾರೆ. ಓಕೆ, ಈವನ್ ಅರಿಶಿನದ ಸೋಪ್ ಕೂಡ ಇದೆ, ಆಯ್ತಾ? ಸೊ ಆ ಥರ ನಾವು ಅದನ್ನ ಯಾಕೆ, ಸಿ ಇನ್ನೊಂದೇನಂದ್ರೆ ಆಯುರ್ವೇದದವ್ರು ಹೇಳೋದು, ನಾವೇನೇ ಅಪ್ಲೈ ಮಾಡಿದ್ರು ಸ್ಕಿನ್ ಮೇಲೆ ಅದು ಬ್ಲಡ್ ಸ್ಟ್ರೀಮಿಗೆ ಎಂಟರ್ ಆಗುತ್ತೆ, ಆಯ್ತಾ? ನಾವು ಬೇಡ ಅಂದ್ರೆ ಅದು ಬ್ಲಡ್ ಸ್ಟ್ರೀಮಿಗೆ ಎಂಟರ್ ಆಗೇ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಸ್ಕಿನ್ನಿನ ಪ್ರತಿಯೊಂದು ಇದ್ರಲ್ಲೂ ಭಾಗದಲ್ಲೂ ಪೋರ್ಸ್, ಏನದು ರಂಧ್ರಗಳು, ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತೆ, ನಮ್ಗೆ ಕಾಣಿಸೋದಿಲ್ಲ. ಆದ್ರೆ ಮುಖದಲ್ಲಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಎಲ್ಲ ಕಡೆನೂ ಇದೆ, ಕೈ ಕಾಲು ಎಲ್ಲ ಕಡೆನೂ ಇದೆ. ಸೊ ಆ ರಂಧ್ರಗಳಿಂದ ನಮ್ಮ ಬ್ಲಡ್ ಸ್ಟ್ರೀಮಿಗೆ ಖಂಡಿತ ನಾವು ಹಚ್ಚುವಂಥ ಕ್ರೀಮ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಎಲ್ಲಾನು ಎಂಟರ್ ಆಗೇ ಆಗುತ್ತೆ. ಈವನ್ ನೇಲ್ ಪಾಲಿಶ್, ನೇಲ್ಸ್ ನನ್ಕೊಂತೀವಿ ಇಲ್ಲೇನು ಪೋರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ನೇಲ್ ಪಾಲಿಶ್ ಆಗಿರ್ಬೋದು ಎಲ್ಲ ಬ್ಲಡ್ ಸ್ಟ್ರೀಮಿಗೆ ಖಂಡಿತ ಎಂಟರ್ ಆಗುತ್ತೆ. ಓಕೆ, ಸೊ ಈ ರೀತಿ ಯಾಕದು ಹೇಳಿದೆ? ಹಾ, ನಾನು ಯಾಕೆ ಹೇಳಿದೆ ಅಂತ ನನಗೆ, ಓಕೆ, ಈ ತರ ಯಾವ್ದನ್ನ ನಾವು ಬಾಯಲ್ಲಿ ಇಡಲ್ವೋ, ಓರಲಿ ನಾವು ಬಾಯಲ್ಲಿ ಯಾವ್ದನ್ನ ಇಡಲ್ವೋ ಅದನ್ನ ಸ್ಕಿನ್ನಿಗೆ ಹಚ್ಚಬಾರ್ದು. ಇದು ಆಯುರ್ವೇದದ ಕಾನ್ಸೆಪ್ಟ್, ಆಯ್ತಾ? ಆ ಕ್ರೀಮ್ ಇರುತ್ತಲ್ಲ, ನಾವೇನಾದ್ರೂ ಅದನ್ನ ತಿಂತೀವ, ನೆಕ್ತೀವ, ಸ್ವಲ್ಪನೂ ಟಚ್ ಮಾಡಿಸಲ್ಲ, ಹೌದು ತಾನೆ? ಸೊ ನಾವು ಯಾಕೆ ಸ್ಕಿನ್ನಿಗೆ ಇಲ್ಲೆಲ್ಲ ಯಾಕೆ ಟಚ್ ಮಾಡಿಸ್ಬೇಕು? ಸೊ ಅದು ಒಂದು ಕಾರಣ. ಬಟ್ ಇದನ್ನೆಲ್ಲ ಹಾಗೆ ನೋಡ್ತಾ ಹೋದ್ರೆ ಇವಾಗ ಎಲ್ಲರೂ ಮೇಕಪ್, ಲಿಪ್ಸ್ಟಿಕ್, ಅಥವಾ ಅಟ್ಲೀಸ್ಟ್ ಲಿಪ್ ಬಾಮ್ ಅನ್ನೋದಾದ್ರೂ ದಿನ ಹಚ್ಚೋದು ರೂಢಿ ಆಗ್ಬಿಟ್ಟಿದೆ. ಸೊ ಆದಷ್ಟು ಕಡಿಮೆ ಮಾಡಿ ಅಷ್ಟೇ ನಾನು ಹೇಳ್ತಾ ಇರೋದು. ಎಲ್ಲ ಬಿಟ್ಟು ಆ ಥರ ಹಾಗೆ ನಾರ್ಮಲ್ ಆಗಿರಿ, ಇಟ್ಸ್ ಓಕೆ, ನಿಮ್ಮ ಇಷ್ಟ ಅದು. ಬಟ್ ಯಾವಾಗ ಅತಿಯಾಗಿ ಬೇಕೇ ಬೇಕನ್ಸುತ್ತೋ ನೀವು ಅಪ್ಲೈ ಮಾಡ್ಕೊಳ್ಳಿ, ಬಟ್ ಡೈಲಿ ಯೂಸ್ ಮಾಡೋದು ಬೇಡ. ಯಾಕಂದ್ರೆ ಖಂಡಿತವಾಗಿ ಅದು ಬ್ಲಡ್ ಸ್ಟ್ರೀಮಿಗೆ, ಅಂದ್ರೆ ನಮ್ಮ ರಕ್ತಕ್ಕೆ, ರಕ್ತನಾಳಗಳಿಗೆ ಎಂಟರ್ ಆಗೇ ಆಗುತ್ತೆ. ಇದರಿಂದ ನಮಗೆ ಇಂಡೈರೆಕ್ಟ್ಲಿ ನಮ್ಮ ಫರ್ಟಿಲಿಟಿ ಮೇಲೂ ಅದು ಪ್ರಭಾವ ಖಂಡಿತ
ಬೀರೋ ಚಾನ್ಸಸ್ ಇದೆ ಅಲ್ವಾ? ಸೊ ಎಷ್ಟೋ ಕಡೆ ಈವನ್ ಪ್ರೂವ್ ಮಾಡ್ತಾ ಇದ್ದಾರೆ ಇದು ಫರ್ಟಿಲಿಟಿ ಫ್ಯಾಕ್ಟರ್ಸ್ಗೂ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಪ್ರೆಗ್ನೆಂಟ್ ಆಗಿರ್ಬೋದು, ಪ್ಲಾನ್ ಮಾಡ್ತಾ ಇರ್ಬೋದು, ಇಬ್ರಿಗೂ ಅಷ್ಟೇನೆ ಅನ್ನೆಸೆಸರಿ ಯಾವುದೇ ರೀತಿಯಾದಂತಹ ಈ ಥರ ಕಾಸ್ಮೆಟಿಕ್ಸ್ ಆಗಲಿ ಏನನ್ನು ಅಪ್ಲೈ ಮಾಡ್ಕೋಬೇಡಿ, ಆಯ್ತಾ? ಸೊ ಕಡಲೆ ಹಿಟ್ಟಿನ ಕಾನ್ಸೆಪ್ಟ್ ಬಂದಿರೋದ್ರಿಂದ ನಾವು ಇದಕ್ಕೆ ಶಿಫ್ಟ್ ಆಗಿದ್ವಿ. ಓಕೆ, ನೋ ಪ್ರಾಬ್ಲಮ್. ಸ್ವಸ್ತಿಕ್ ಅಂತ ಹೇಳ್ಬಿಟ್ಟು, ಸ್ವಸ್ತಿಕ್ ಸಿಂಬಲ್ ಗೊತ್ತಾ ಎಲ್ಲರಿಗೂ? ಆಲ್ಮೋಸ್ಟ್ ಗೊತ್ತಿರುತ್ತೆ, ರೈಟ್? ಈ ಥರ ಚೌಕ ಥರ ಈ ಥರ ಬಂದ್ಬಿಟ್ಟು ಎಲ್ಲ ಕಡೆ 4 ಕಾಲಮ್ಗಳು ಇದ್ದಿದ್ದ ಥರ ಕಾಣುತ್ತೆ ಅಲ್ಲಿ, ಅಲ್ವಾ? 4 ಕಡೆ ಅಂದರೆ 4 ದಿಕ್ಕು ಅನ್ನೋ ಥರನೂ ಹೇಳ್ಬಹುದು. ಅಥವಾ ಈ ಸ್ವಸ್ತಿಕ್ ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ನಾವು ಯಾವಾಗಲೂ ಎಲ್ಲ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು, ಆಯ್ತಾ? ಓವರ್ ಆಲ್ ಡೆವಲಪ್ಮೆಂಟಿಗೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವ್ದ್ಯಾವುದು? ಎಮೋಷನಲ್ ಕೋಶಂಟ್, ಫಿಸಿಕಲ್ ಕೋಶಂಟ್, ಇಂಟೆಲಿಜೆನ್ಸ್ ಕೋಶಂಟ್ ಮತ್ತೆ ಸ್ಪಿರಿಚುವಲ್ ಕೋಶಂಟ್. ಓಕೆ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಅದನ್ನೇ ಹೇಳೋದು ಸ್ವಸ್ತಿಕಿನ 4 ಮೂಲೆಗಳು. ಓಕೆ, ಸೊ ಆ 4 ಕಾಲಮ್ಸ್ ಅದನ್ನೇ ಹೇಳುತ್ತೆ, ಓವರ್ ಆಲ್ ಡೆವಲಪ್ಮೆಂಟ್. ಓಕೆ, ಸೊ ಅದಕ್ಕೆ ಪ್ರತಿಯೊಂದು ಪ್ಯಾಟ್ರನ್ಸಿಗೂ ಒಂದೊಂದು ಅರ್ಥ ಇದೆ. ಓಕೆ, ಪವಿತ್ರ ಅವ್ರು ಹೇಳಿದ್ರು, ನಾನು ಚಕ್ರ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತೀನಿ, ಚಕ್ರ ಹೀಲಿಂಗ್ಸ್ ಎಲ್ಲಾನು. ಸೊ ಏನು ಆ ಚಕ್ರಗಳನ್ನು ಕೂಡ ಎಷ್ಟೋ ಮಂಡಲಗಳ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, 4 ದಳ, 5 ದಳ, 9 ದಳ, 100 ದಳ, ಲಕ್ಷಗಟ್ಲೆ ಇರುವಂತಹ ದಳಗಳು ಅಷ್ಟು ಕೂಡ ಇದೆ, ಆಯ್ತಾ? ಸಹಸ್ರಾರು ದಳಗಳು. ಸೊ ಅದೇನೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಇದನ್ನೇ. ಓಕೆ, ಎಲ್ಲದಕ್ಕೂ ಒಂದೊಂದು ಪ್ಯಾಟ್ರನ್, ಒಂದೊಂದು ಪ್ಯಾಟ್ರನ್ನಿಗೂ ಒಂದೊಂದು ವೈಬ್ರೇಷನ್, ಆಯ್ತಾ? ಸೊ ಅದನ್ನೇ ಈವನ್ ಮಂಡಲ ಆರ್ಟ್ ಎಷ್ಟೋ ಜನ ಮಾಡ್ತಾರೆ, ಆಯ್ತಾ? ಈವನ್ ಪ್ರೆಗ್ನೆನ್ಸಿಲಿ ನಾನು ಮಾಡಿಸ್ತೀನಿ, ಯಾರ್ಯಾರು ಮಾಡೋಕ್ಕಾಗತ್ತೆ ಕುತ್ಕೊಂಡು ಅದನ್ನ ಮಾಡಬಹುದು, ಅದು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಮಾಡೋಣ, ಓಕೆನಾ? ಸೊ ಹೇಗೆ ಅದು ವರ್ಕ್ ಆಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ವೈಬ್ರೇಷನ್ಸ್ ಓನ್ಲಿ. ನೀವು ಸುಮ್ಮನೆ ನೋಡಿ, ನಿಮ್ಗೆ ಯಾವುದೋ ಒಂದು ಬಟ್ಟೆ ತುಂಬ ಇಷ್ಟ ಆಗುತ್ತೆ, ಯಾಕೆ ಅಂದರೆ ಬಿಕಾಸ್ ಆಫ್ ಇಟ್ಸ್ ಡಿಸೈನ್, ಆಯ್ತಾ? ಸೊ ಅಲ್ಲಿ ಮಂಡಲ ಆರ್ಟ್ ಥರ ಒಂದು ಎಲ್ಲ ಪ್ಯಾಟ್ರನ್ನೇ ವರ್ಕ್ ಆಗ್ತಾ ಇರೋದು. ಓಕೆ, ಸೊ ಅಲ್ಲಿರುವಂಥ ಡಿಸೈನ್ ಕೆಲವೊಂದ್ಸರಿ ಇಷ್ಟ ಆಗುತ್ತೆ, ಅಥವಾ ಕೆಲವೊಂದು ಸೀರೆಗಳಲ್ಲಿ ನಿಮಗೆ ಕಲರ್ ಇಷ್ಟ ಆಗುತ್ತೆ. ದಿಸ್ ವರ್ಕ್ಸ್ ಆಸ್ ಕಲರ್ ಥೆರಪಿ. ಈವನ್ ನಾವು ಚಕ್ರಸ್ ಮೇಲೆ ವರ್ಕ್ ಮಾಡುವಾಗ ಯಾರಿಗಾದ್ರೂ ಯಾವುದಾದ್ರೂ ಇಂಬ್ಯಾಲೆನ್ಸ್ ಇದ್ರೆ ಏನು ಮಾಡ್ತೀವಿ ಅಂತಂದ್ರೆ, ಆ ಕಲರಿನ ವಸ್ತುಗಳನ್ನ ಜಾಸ್ತಿ ಯೂಸ್ ಮಾಡಿ, ಆ ಕಲರಿನ ಬಟ್ಟೆಗಳನ್ನ ಜಾಸ್ತಿ ಹಾಕಿ, ಅಲ್ವಾ? ಸೊ ಯಾವುದು ಇಂಬ್ಯಾಲೆನ್ಸ್ ಆಗಿರುತ್ತೋ ಆ ಕಲರ್ಗೆ ಜಾಸ್ತಿ ನೀವು ಪ್ರಿಫರೆನ್ಸ್ ಕೊಡಿ, ಆ ಕಲರ್ನೇ ನೋಡೋದು, ಯೂಸ್ ಮಾಡೋದು, ಆ ಥರ ಮಾಡಿ. ಸೊ ಇದನ್ನೆಲ್ಲ ಯಾವಾಗ ನಾವು ಮಾಡ್ತೀವೋ ಅದು ಕಲರ್ ಥೆರಪಿ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ನಾವು ಎಲ್ಲ ರೀತಿ ಹೋಲಿಸ್ಟಿಕ್ ಆಗಿ ಡೆವಲಪ್ಮೆಂಟ್ ಆಗೋದನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಎಸ್, ಸಾಕು, ತುಂಬ ಥಿಯರಿ ಬೇಡ. ಇವಾಗ ಲೆಟ್ ಅಸ್ ಗೋ ಇನ್ ಟು ಆಕ್ಚುಯಲ್ ಪ್ರಾಕ್ಟೀಸಸ್. ಓಕೆ, ಎಲ್ಲರ ಹತ್ರನೂ ಒಂದು ಬಾಟಲ್ ನೀರಿದೆಯಾ ಅಥವಾ ಒಂದು ಗ್ಲಾಸ್ ನೀರಿದೆಯಾ? ಇದನ್ನ ಇಟ್ಕೊಂಡ್ಬಿಟ್ಟೆ ಸ್ಟಾರ್ಟ್ ಮಾಡೋಣ, ಸೊ ದ್ಯಾಟ್ ವಾಟರ್ ಹ್ಯಾಸ್ ಮೆಮೊರಿ, ಅಲ್ವಾ? ಈ ಎಲ್ಲ ಒಳ್ಳೆಯ ವಿಷಯಗಳನ್ನ ಅದು ಕೂಡ ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ಓಕೆ, ಅಂದ್ರೆ ವರ್ಡ್ಸ್ ಅಂತಲ್ಲ, ಅದರಲ್ಲಿರುವ ಫ್ರೀಕ್ವೆನ್ಸಿನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಯು ಕ್ಯಾನ್ ಸಿಟ್ ಸ್ಟ್ರೇಟ್. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಯಾರ್ಯಾರು ಬೆಡ್ ರೆಸ್ಟಲ್ಲಿ ಇದ್ದೀರಾ ಅವರು ಮಲ್ಕೊಂಡು ಕೂಡ ಈ ಥರ ಮೆಡಿಟೇಷನ್ ಮಾಡಬಹುದು. ಓಕೆ, ಫಸ್ಟ್ ನಾವು ಓಂ ಚಾಂಟಿಂಗ್ ಮಾಡೋಣ. ಆ್ಯಂಡ್ ನೀವು ಓಕೆ, ಈಗ ವಾಟರ್ ಮ್ಯಾನಿಫೆಸ್ಟೇಷನ್ ಇವಾಗ ಬೇಡ, ಆಮೇಲೆ ಮಾಡೋಣ ಪವಿತ್ರ. ಓಕೆ, ನಾನು ಕೇಳಿದೆ ಹಾಗೇನೆ, ಇಟ್ಕೊಂಡಿರಿ ವಾಟರ್ ಮ್ಯಾನಿಫೆಸ್ಟೇಷನ್. ಇದೆಲ್ಲ ಇದಾದ್ಮೇಲೆ, ಪ್ರಾಕ್ಟೀಸಸ್ ಆದಮೇಲೆ ಲಾಸ್ಟಲ್ಲಿ ನಾವು ಮಾಡೋಣ. ಎಸ್, ಈಗ ಮಂತ್ರಗಳನ್ನು ಪಠನೆ ಮಾಡೋಣ. ನಾನು ಹೇಳಿದೆ ಇಟ್ ವಿಲ್ ಬಿ ಕಾಂಬಿನೇಷನ್ ಆಫ್ ಬೋತ್, ಅಲ್ವಾ? ಅದಕ್ಕೋಸ್ಕರ ಸೊ ಮಂತ್ರ ಅಂತ ಬಂದಾಗ ನಾನೊಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಓಂ ಚಾಂಟಿಂಗ್ ಮಾಡ್ತೀವಿ ನಾವು. ಓಕೆ, ಇದನ್ನು ನಾನು ಪ್ರೆಗ್ನೆನ್ಸಿ ಕ್ಲಾಸಲ್ಲೂ ಪ್ಲಾನಿಂಗ್ ಕ್ಲಾಸ್ನವ್ರಿಗೂ ಮಾಡಿಸ್ತೀನಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ. ಸ್ವಲ್ಪ ಇಂಟ್ರೊಡಕ್ಷನ್ ಅಂತಂದರೆ, ಓಂ ಅಂತ ಹೇಳುವಾಗ ನಮಗೆ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಒಂದು ಸರಿ ಓಂ ಹೇಳುವಾಗ. ಓಕೆ, ಸೊ ಅದನ್ನ AUM ಅಂತಾನೂ ಕೂಡ ಬರಿಬೋದು, ಅಥವಾ OM, ಓಂ. ಓಕೆ, ಅದೇ
AUM ಬರೆದಾಗ ಓಕೆ, ಆಕಾರ ಊಕಾರ ಮಕಾರ ಇಷ್ಟು ಕೂಡ ಒಂದೇ ಸರಿಗೆ ಬರುತ್ತೆ ಒಂದು ಸರಿ ಓಂ ಹೇಳುವಾಗ. ಆಯ್ತಾ? ನಾವು ಜಾಸ್ತಿ ಹೇಳ್ತೀವಿ. ಓಕೆ, ಈವನ್ ಇದರಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಈಗ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ? ಸೊ ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅವರಿಗೆ ಆಕಾರ ಜಾಸ್ತಿ ಹೇಳ್ಬೇಕು. ಯಾಕಂದ್ರೆ ಹೇಳುವಾಗ ನಮ್ಗೇನು ಈ ಭಾಗದಲ್ಲಿ, ಆಯ್ತಾ, ಅಂದ್ರೆ ಇಲ್ಲಿ ಸೋಲಾರ್ ಪ್ಲೆಕ್ಸಸ್ ಚಕ್ರ ಇದೆ, ಇಲ್ಲಿ ಸ್ವಾದಿಷ್ಠಾನ ಇದೆ, ಕೆಳಗಡೆ ಆ ಮೂಲಾಧಾರ ಚಕ್ರ ಇದೆ. ಓಕೆ, ರೂಟ್ ಚಕ್ರ. ಸೊ ಈ ಮೂರು ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಹೇಳುವಾಗ. ಈವನ್ ಅದು ಹಾರ್ಟ್ ಚಕ್ರ ಕೂಡ ಕವರ್ ಆಗುತ್ತೆ. ಆಮೇಲೆ ಹೇಳುವಾಗ ನಮಗೆ ಥ್ರೋಟ್ ಚಕ್ರ ಮತ್ತೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಓಕೆ, ಥ್ರೋಟ್ ಚಕ್ರನೇ ಜಾಸ್ತಿ ಹೇಳುವಾಗ ಅದು ಇಲ್ಲಿ ಹಾರ್ಟ್ ಚಕ್ರ ಮತ್ತೆ ಥ್ರೋಟ್ ಚಕ್ರ ಎರಡು ಆಕ್ಟಿವೇಟ್ ಆಗಿರುತ್ತೆ. ಹೇಳುವಾಗ ನೋಡಿ ನೀವು, ಇದಿಷ್ಟು ವೈಬ್ರೇಟ್ ಆಗ್ತಾ ಇರುತ್ತೆ, ಮುಖ ಮತ್ತು ತಲೆ ಇಷ್ಟು ವೈಬ್ರೇಟ್ ಆಗ್ತಾ ಇರುತ್ತೆ ಹೇಳುವಾಗ. ಸೊ ಯಾರಿಗೆ ಜಾಸ್ತಿ ಸ್ಟ್ರೆಸ್ ಇರುತ್ತೋ ಜಾಸ್ತಿ ಹೇಳ್ಬೇಕು. ಓಕೆ, ಯಾರಿಗೆ ಮನಸ್ಸಿಗೆ ಜಾಸ್ತಿ ನೋವಾಗಿದೆ, ಇಲ್ಲ ತುಂಬಾ ಬೇಜಾರಾಗ್ತಾ ಇದೆ, ಸೊ ಆ ಥರ ಇದ್ದಾಗ ಹಾರ್ಟ್ ಚಕ್ರ ರಿಲೇಟೆಡ್ ಅದು. ಆಯ್ತಾ? ಮನಸ್ಸಿಗೆ ನೋವಾಗಿರುವಂಥದ್ದು, ಅದಕ್ಕೆ ಊ ಜಾಸ್ತಿ ಹೇಳಬೇಕು, ಊಕಾರ ಜಾಸ್ತಿ ಬರಬೇಕು. ಅದೇ ನಿಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ ಅಥವಾ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಸೊ ಈ ಥರ ಇದ್ದರೂ ಆಕಾರ ಅಂದ್ರೆ ಕೆಳಗಿನ ಚಕ್ರಗಳು ಅಲ್ವಾ. ಮತ್ತೆ ನನಗೆ ಕ್ರಿಯೇಟಿವಿಟಿ ಜಾಸ್ತಿ ಬೇಕು ಅಥವಾ ಇಂಟೆಲಿಜೆನ್ಸ್ ಜಾಸ್ತಿ ಬೇಕು, ಸೊ ಈ ಥರ ಎಲ್ಲ ಉದ್ದೇಶಗಳಿದ್ದಾಗ ಆಕಾರ ಜಾಸ್ತಿ ಹೇಳ್ತೀವಿ. ಓಕೆ, ಓಕೆ, ಈ ತರ ಒಂದು ಸರಿ ಓಂ ಹೇಳುವಾಗ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ, ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಈ ರೀತಿ ಓಂ ಮಂತ್ರದ ಬೆನಿಫಿಟ್ಸ್ ಜಾಸ್ತಿ ಇದೆ. ಯಾರೋ ಒಬ್ರು ಇವತ್ತು ನಂಗೆ ಕಮೆಂಟ್ ಹಾಕಿದ್ರು, ಅಧ್ಯಾತ್ಮದವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಪ್ರೆಗ್ನೆಂಟ್ ಇರೋರು ಓಂ ಹೇಳ್ಬಾರ್ದು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನಂಗೆ ಗೊತ್ತಿಲ್ಲ ಅವ್ರು ಯಾರಿಗೆ ಯಾವ ಆಧಾರದ ಮೇಲೆ ಹೇಳಿದ್ರು ಅಂತ ಹೇಳ್ಬಿಟ್ಟು. ನಾನು ತುಂಬಾ ಡಾಕ್ಟರ್ಸ್ ಹತ್ರನೂ ಕೂಡ ಕೇಳಿದ್ದೀನಿ, ಅಂಡ್ ಅವರೆಲ್ಲರೂ ಓಂ ಹೇಳಬಹುದು ಅಂತಾನೆ ಹೇಳಿರೋದು. ಜಸ್ಟ್ ಏನು, ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡು ಹೇಳ್ಬೇಡಿ. ಓಕೆ, ಮತ್ತೆ ತುಂಬಾ ಎಳೆಯೋಕೆ ಜಾಸ್ತಿ ಹೋಗ್ಬೇಡಿ. ಅಂದ್ರೆ ನಾನು ಹೇಳಿದ್ದೀನಿ, ಪ್ರೆಗ್ನೆಂಟ್ ಇರೋರು ಯಾವಾಗ್ಲೂ ಬ್ರೆತ್ನ ಹೋಲ್ಡ್ ಮಾಡಬಾರ್ದು. ಓಕೆ, ಅದಕ್ಕೋಸ್ಕರ ಹೇಳೋದು, ತುಂಬಾ ಜಾಸ್ತಿ ಹೊತ್ತು ಬೇಡ. ನಾನು ನನ್ನ ಕೆಪಾಸಿಟಿ ಇಟ್ ಈಸ್ ಡಿಫ್ರೆಂಟ್, ಬಿಕಾಸ್ ನನಗೆ ಹೊಟ್ಟೆ ದೊಡ್ಡದಾಗಿಲ್ಲ ಅಂಡ್ ಇವನ್ ಐ ಆಮ್ ನಾಟ್ ಪ್ರೆಗ್ನೆಂಟ್ ಅಲ್ವಾ. ಮೈ ಬ್ರೀದಿಂಗ್ ಕೆಪಾಸಿಟಿ ಇಸ್ ಡಿಫ್ರೆಂಟ್. ನಾನು ಓಮ್ನ ತುಂಬಾ ಜಾಸ್ತಿ ಹೇಳಬಹುದು. ಓಕೆ, ನಾನು ಅದರಲ್ಲೂ ಶಾರ್ಟ್ ಮಾಡ್ತೀನಿ ಬಿಕಾಸ್ ಆಫ್ ಯು ಪೀಪಲ್, ಯಾಕಂದ್ರೆ ನಿಮಗೆ ಬ್ರೆತ್ಲೆಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು, ರೈಟ್? ಅದಕ್ಕೋಸ್ಕರನೇ ಸ್ವಲ್ಪ ಶಾರ್ಟ್ ಮಾಡ್ತೀನಿ. ನಾನು ತುಂಬಾ ಎಳೆಯಕ್ಕೆ ಬಂದ್ರೂ ನಾನು ಅಷ್ಟೊಂದು ಎಳೆಯೋದಿಲ್ಲ. ಸೊ ನಿಮಗೆ ಕೈಲಾದಷ್ಟು ಮಾತ್ರ ಮಾಡಿ, ತುಂಬಾ ಜಾಸ್ತಿ ಎಳ್ದೇ ಹೇಳಬೇಕು ಅನ್ನೋದೇನಿಲ್ಲ. ಬಟ್ ನೀವು ಹೇಳಬೇಕಾದ್ರೆ ಎಲ್ಲ ಚಕ್ರಗಳನ್ನು, ಅಂದ್ರೆ ಅಟ್ಲೀಸ್ಟ್ ಕೆಳಗಿಂದ ಆ ಶಕ್ತಿ ಮೇಲ್ ಬರ್ತಾ ಇರೋದನ್ನ, ನಿಮ್ಮ ಬಾಡಿಲಿ ಯಾವ್ಯಾವ ಪಾರ್ಟ್ಸ್, ಒಂದು ಓಮಲ್ಲಿ ಯಾವ ಯಾವ ಪಾರ್ಟ್ಸ್ ವೈಬ್ರೇಟ್ ಆಗ್ತಾ ಇದೆ ಅದನ್ನ ನೋಡ್ತಾ ಬನ್ನಿ, ಅಬ್ಸರ್ವ್ ಮಾಡ್ತಾ ಬನ್ನಿ. ನೀವು ಅಬ್ಸರ್ವ್ ಮಾಡಿಲ್ಲ ಅಂತಂದ್ರೆ ನೀವು ಎಷ್ಟು ಸರಿ ಹೇಳಿದ್ರು ಅದು ಎಫೆಕ್ಟ್ ಕೊಡೋದಿಲ್ಲ. ಓಕೆ, ಈವನ್ ನೀವು ಯೋಗ ಮಾಡುವಾಗ್ಲೂ ಅಷ್ಟೇ, ನೀವು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅಲ್ಲಿ ಏನ್ ಸ್ಟ್ರೆಚ್ ಬರುತ್ತೆ. ಒಂದ್ಸರಿ ನೀವು ಹಿಂಗಂದ್ರಿ ಅಂದ್ರೆ ಇಲ್ಲಿ ಬರುವಂತಹ ಸ್ಟ್ರೆಚ್ನ ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಆಗ್ತಾ ಇರೋ ಫ್ಲೋ ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಏನಾದ್ರೂ ನೋವಿದೆಯಾ ಅಬ್ಸರ್ವ್ ಮಾಡ್ಬೇಕು. ಆ ಥರ ನೀವು ಫೋಕಸ್ಡ್ ಆಗಿ ಏನಾಗ್ತಾ ಇದೆ, ಕಾನ್ಶಿಯಸ್ ಕ್ರಿಯೇಷನ್, ಕಾನ್ಶಿಯಸ್ ಕನ್ಸೆಪ್ಷನ್. ಸೊ ನಾನು ಅದಕ್ಕೆ ಹೇಳೋದು, ಎಲ್ಲದರಲ್ಲೂ ಕಾನ್ಶಿಯಸ್ನೆಸ್. ಯಾವಾಗ ನಿಮ್ಮ ಫೋಕಸ್ ಅಲ್ಲಿ ಹೋಗುತ್ತೋ, ನಿಮ್ಮ ಎನರ್ಜಿ ಅಲ್ಲಿ ಫ್ಲೋ ಆಗುತ್ತೆ, ಅವಾಗ ರಿಸಲ್ಟ್ ಬರೋದು. ಆಯ್ತಾ? ಅದಕ್ಕೆ ಪ್ರತಿ ಸರಿ ಓಂ ಹೇಳುವಾಗ್ಲೂ ಅಬ್ಸರ್ವ್ ಮಾಡಿ, ಎಲ್ಲಿ ಫಸ್ಟ್ ಈ ಕಡೆ ಕೆಳಗಡೆ ಅಟ್ಲೀಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾವು ಉಸಿರನ್ನ ಇಲ್ಲಿಗೆ ತಗೊಳ್ಳೋದೇ ಇಲ್ಲ ಹೊಟ್ಟೆ ತನಕ. ಆಯ್ತಾ? ಚಿಕ್ಕ ಮಕ್ಳು ನೀವು ನೋಡಿದಿರಬೇಕಾದ್ರೆ ಅಬ್ಸರ್ವ್ ಮಾಡಿ. ಆಯ್ತಾ? 1-2 ವರ್ಷದಿಂದ ಕೆಳಗಿರೋ ಮಕ್ಕಳು ಹೊಟ್ಟೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ, ಯಾಕಂದ್ರೆ ಉಸಿರಾಡುವಾಗ. ಆಯ್ತಾ? ಸುಮ್ಮನೆ ಅಬ್ಸರ್ವ್ ಮಾಡಿ, ಹೊಟ್ಟೆ ಅವ್ರಿಗೆ ಮುಂದೆ ಹಿಂದೆ ಹೋಗ್ತಾ ಇರುತ್ತೆ ಉಸಿರಾಡುವಾಗ, ಯಾಕಂದ್ರೆ ಅವ್ರು ಕಂಪ್ಲೀಟ್ ಆಗಿ ಉಸಿರಾಡ್ತಾ ಇರ್ತಾರೆ. ಬರ್ತಾ ಬರ್ತಾ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ತನಕ ಅಷ್ಟೇ ಉಸಿರಾಡ್ತಾ ಇದೆ, ಅದಕ್ಕೂ ಅರ್ಜೆಂಟ್. ಪೂರ್ತಿ ಉಸಿರಾಡಕ್ಕೂ ಟೈಮ್ ಇಲ್ಲ ನಮ್ಗೆ, ಅಲ್ವಾ? ಸೊ ಅದಕ್ಕೆ ಪೂರ್ತಿಯಾಗಿ ಉಸಿರನ್ನ ಎಷ್ಟಾಗುತ್ತೋ ಅಷ್ಟು ತಗೊಳ್ಳಿ.
ಆಯ್ತಾ? ಅದು ಹೊಟ್ಟೆ ಹೊಟ್ಟೆ ಪ್ರತಿ ಸರಿ ಉಸಿರು ತಗೊಳ್ಳುವಾಗ ನಮ್ಮ ಹೊಟ್ಟೆ ಮುಂದೆ ಹೋಗ್ತಾ ಇದೆ ಅನ್ನೋದನ್ನ ಗಮನ ಕೊಡಬೇಕು. ಅದೇ ರೀತಿ ಒಂದು ಸರಿ ಉಸಿರು ನಾವು ಒಳಗೆ ಎಳ್ಕೊತೀವಿ, ಆಮೇಲೆ ಓ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿಂದ ಹೇಗೆ ಅದ್ ನಿಧಾನವಾಗಿ ಉಸಿರು ಹೊರಗೆ ಬರ್ತಾ ಇದ್ದ ಹಾಗೆ ಎನರ್ಜಿನೂ ಹೇಗೆ ಇಲ್ಲಿಂದ ಇಲ್ಲಿ ತನಕ ಮೇಲೆ ಫ್ಲೋ ಆಗ್ತಾ ಇದೆ, ಹೇಗೆ ನಮ್ಮ ಬಾಡಿ ವೈಬ್ರೇಟ್ ಆಗ್ತಾ ಇದೆ ಅಬ್ಸರ್ವ್ ಮಾಡಿ. ಓಕೆ, ಅದಾದ್ಮೇಲೆ ನಾವು ಮಂತ್ರವನ್ನ ಹೇಳಿ ಆಮೇಲೆ ಒಂದು ಚಿಕ್ಕ ಮೆಡಿಟೇಷನ್ ಮಾಡೋಣ. ಓಕೆ, ಎಸ್. ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಏನಾದರೂ ಕಟ್ ಆಗ್ತಾ ಇದೆಯಾ? ಕನೆಕ್ಷನ್ ಸ್ಟೇಬಲ್ ಆಗಿಲ್ಲ. ಓಕೆ, ಎಸ್. ಥ್ಯಾಂಕ್ ಯು. ಯು ಕ್ಯಾನ್ ಸಿಟ್ ಸ್ಟ್ರೇಟ್. ನೇರವಾಗಿ ಕುತ್ಕೊಳ್ಳಿ. ಧ್ಯಾನದ ಸ್ಥಿತಿಯಲ್ಲಿ ಕುತ್ಕೊಳ್ಳಿ, ಇಲ್ಲ ಸುಖಾಸನದಲ್ಲಿ ಕುತ್ಕೊಳ್ಳಿ. ಸುಖಾಸನ ಅಂದ್ರೆ ನಿಮಗೆ ಯಾವ ಪೊಸಿಷನ್ ಅಲ್ಲಿ ಕಂಫರ್ಟಬಲ್ ಆಗುತ್ತೋ ಆ ಥರ. ಟೇಕ್ ಸಪೋರ್ಟ್ ಟು ಯರ್ ಬ್ಯಾಕ್. ಒಂದು ಪಿಲ್ಲೋ, ಒಂದು ದಿಂಬು ಯಾವುದಾದ್ರೂ ಇಟ್ಕೋಬಹುದು ನಿಮ್ಮ ಬ್ಯಾಕ್ ಸಪೋರ್ಟ್ ಮಾಡೋದಕ್ಕೆ. ರಿಲ್ಯಾಕ್ಸ್. ಈಗ ನಾವು ಓಂ ಮಂತ್ರವನ್ನು ಪಠನೆ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಬ್ರೆತ್ ಅಂದ್ರೆ ನಿಮ್ಮ ಉಸಿರಾಟವನ್ನು ಹಾಗೆ ಅಬ್ಸರ್ವ್ ಮಾಡಿ. ಇವತ್ತಿನ ದಿನ ನೀವು ಹೇಗೆ ಉಸಿರಾಡ್ತಾ ಇದ್ದೀರಾ? ನಿಮ್ಮ ಉಸಿರು ಯಾವುದೇ ರೀತಿ ಆಲ್ಟರ್ ಮಾಡಬೇಡಿ. ಸಂಪೂರ್ಣವಾಗಿ ಉಸಿರಾಡಬೇಕು ಅಂತ ನಾನು ಈಗ ತಾನೇ ಹೇಳಿದ್ದೀನಿ. ಆದರೆ ಏನೂ ಆಲ್ಟ್ರೇಷನ್ ಮಾಡ್ದೇನೆ, ಯಾವುದೇ ರೀತಿ ಬದಲಾವಣೆಗಳನ್ನು ಮಾಡ್ದೇನೆ ಹಾಗೆ ನಾರ್ಮಲ್ ಆಗಿ ನೀವು ಯಾವ ರೀತಿ ಉಸಿರಾಡ್ತಾ ಇದ್ದೀರಾ ಅದನ್ನ ಹಾಗೆ ಅಬ್ಸರ್ವ್ ಮಾಡಿ. ಕೆಲವೊಬ್ಬರಿಗೆ ಫಾಸ್ಟ್ ಬ್ರೀದಿಂಗ್ ಇರಬಹುದು, ಅಥವಾ ಕೆಲವೊಬ್ರು ನಿಧಾನವಾಗಿ ಬ್ರೀತ್ ಮಾಡ್ತಾ ಇರ್ಬೋದು. ವಿತೌಟ್ ಜಡ್ಜಿಂಗ್, ನಾನು ಆ ಥರ ಮಾಡ್ತಿಲ್ವಲ್ಲ ಅಂತ ಏನೂ ಜಡ್ಜ್ ಮಾಡ್ದೇನೆ ನಿಮ್ಮ ಉಸಿರನ್ನ ಹಾಗೆ ವಿಟ್ನೆಸ್ ಮಾಡಿ. ಒಬ್ಬ ಪ್ರೇಕ್ಷಕರ ಥರ ನೀವು ನಿಮ್ಮ ಉಸಿರನ್ನ ಗಮನ ಕೊಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ತೊಡೆ ಮೇಲೆ ಇಡಿ. ಈಗ ನಿಮ್ಮ ಬಲಗೈಯನ್ನು ನಿಮ್ಮ ಎದೆಯ ಮೇಲಿಟ್ಟು ಎಡಗೈಯನ್ನು ನಿಮ್ಮ ಹೊಟ್ಟೆಯ ಹೊಕ್ಕುಳದಿಂದ ಕೆಳಗಡೆ ಕಿಬ್ಬೊಟ್ಟೆಯ ಭಾಗದಲ್ಲಿಡಿ. ರಿಲ್ಯಾಕ್ಸ್. ವಿಲ್ ಚಾಂಟ್ ಓಂ ಮಂತ್ರ ಫಾರ್ 11 ಟೈಮ್ಸ್. 11 ಬಾರಿ ಚಾಂಟ್ ಮಾಡೋಣ. ನಿಧಾನವಾಗಿ ಉಸಿರನ್ನ ದೀರ್ಘವಾಗಿ ಒಳಗೆ ತಗೊಳ್ಳಿ. ನಿಮ್ಮ ಎದೆಯ ಭಾಗ, ಹೊಟ್ಟೆಯ ಭಾಗ ಮುಂದೆ ಹೋಗ್ತಾ ಇರೋದನ್ನ ಗಮನಿಸ್ತಾ ಚಾಂಟ್ ವಿತ್ ಮೀ, ಅವ್ರ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಚಾಂಟ್ ಮಾಡ್ತಾ ಬನ್ನಿ 11 ಬಾರಿ.
Relax. Feel the vibrations in your body. ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಆ ತರಂಗಗಳನ್ನು ಗಮನಿಸಿ. ನಿಮ್ಮ ತರಂಗ ಸ್ಥಾಯಿ ಅಂದರೆ ನಿಮ್ಮ ಆರ, ಅದರಲ್ಲಿರುವಂತಹ ವೈಬ್ರೇಷನ್ಸ್ನ ಗಮನಿಸಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ ಸಂತಾನ ಗೋಪಾಲ ಸ್ತೋತ್ರವನ್ನು ನಾವು ಹೇಳೋಣ. ನಾನಾದ ನಂತರ ನೀವು ಹೇಳಿ. ದೇವಕೀ ಸುತ ಗೋವಿಂದ ವಾಸುದೇವಾ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ರಿಲ್ಯಾಕ್ಸ್. ನಿಮ್ಮ ಸುತ್ತ ಹಾಗೂ ನಿಮ್ಮ ಗರ್ಭಾಶಯದ ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್, ಒಂದು ಸುರಕ್ಷಿತ ಜಾಗ ಇರುವುದನ್ನು ಹಾಗೆ ಗಮನ ಕೊಡಿ. ಗಮನಿಸ್ತಾ ಈ ಪದರವನ್ನು ನೀವು ಹಾಗೆ ಗಮನಿಸ್ತಾ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರನ್ನು ನೆನಪಿಸ್ಕೊಂಡು ಈಗ ನಾವು ಒಂದು ಮೆಡಿಟೇಷನ್ ಮಾಡೋಣ, ಧ್ಯಾನವನ್ನು ಮಾಡೋಣ. ನಿಮ್ಮ ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಡಿ. ಯಾರ್ಯಾರು ಗರ್ಭಿಣಿಯರಿದ್ದೀರೋ ನಿಧಾನವಾಗಿ ನೀವು ಮಲ್ಕೊಂಡು ಕೂಡ ಈ ಒಂದು ಧ್ಯಾನವನ್ನು ಮಾಡಬಹುದು. ರಿಲ್ಯಾಕ್ಸ್. ಹಾಗೆ ಕಣ್ಣು ಮುಚ್ಕೊಂಡು ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ಈಗ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಮತ್ತೊಮ್ಮೆ ನಿಮ್ಮ ದೇಹದ ಒಳಗೆ ತೆಗೆದುಕೊಳ್ಳಿ. ನಿಮ್ಮ ದೇಹವನ್ನು ಪ್ರವೇಶ ಮಾಡುವಾಗ ತಣ್ಣನೆಯ ಗಾಳಿ ನಿಮ್ಮ ದೇಹವನ್ನು ಪ್ರವೇಶ ಮಾಡ್ತಾ ಇದೆ. ನಿಮ್ಮ ಇಡೀ ದೇಹದಲ್ಲಿ ಹೋಗಿ ನಿಮ್ಮ ದೇಹವನ್ನು ಎನರ್ಜೈಸ್ ಮಾಡಿ. ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬೇರೆ ಅನಿಗಳು ಎಕ್ಸ್ಚೇಂಜ್ ಆಗಿ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಬೆಚ್ಚನೆಯ ಗಾಳಿ ನಿಮ್ಮ ದೇಹದಿಂದ ಹೊರಗಡೆ ಬರ್ತಾ ಇದೆ, ಎಲ್ಲ ಕಲುಷಿತಗಳನ್ನು ಹೊರಗೆ ತೆಗೆದುಕೊಂಡು ಹೋಗ್ತಾ ಇದೆ. ಹಾಗೆ ನಿಧಾನವಾಗಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ನಿಮ್ಮ ಹೊಟ್ಟೆಯವರೆಗೆ ನಿಮ್ಮ ಉಸಿರು ತಲುಪಲಿ. ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ ಹೊರಗೆ ಹೋಗ್ತಾ ಇರೋದನ್ನು ಗಮನಿಸಿ. ನಿಧಾನವಾಗಿ ಉಸಿರನ್ನ ಹಾಗೆಯೇ ಬಿಡ್ತಾ ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ ಒಳಗೆ ಹೋಗ್ತಾ ಇರೋದನ್ನು ಗಮನಿಸಿ. ರಿಲ್ಯಾಕ್ಸ್. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಈಗ ನಿಮ್ಮ ಇಡೀ ದೇಹವನ್ನು ನೆತ್ತಿಯಿಂದ ಪಾದದವರೆಗೆ ಒನ್ ಬೈ ಒನ್ ಎಲ್ಲ ದೇಹದ ಭಾಗಗಳನ್ನು ಒಂದಾದ ನಂತರ ಒಂದನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್ ಯೋರ್ ಹೆಡ್. ನಿಮ್ಮ ನೆತ್ತಿಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಫೋರ್ಹೆಡ್. ನಿಮ್ಮ ಹಣೆಯ ಭಾಗ, ನಿಮ್ಮ ಹುಬ್ಬುಗಳು, ಕಣ್ಣು, ಮೂಗು, ಬಾಯಿ, ನಿಮ್ಮ ಫೇಶಿಯಲ್ ಮಸಲ್ಸ್, ನಿಮ್ಮ ಮುಖದಲ್ಲಿರುವಂತಹ ಎಲ್ಲ ಭಾಗಗಳನ್ನು ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕುತ್ತಿಗೆಯನ್ನು ವಿಶ್ರಾಮ ಮಾಡಿ. ಕುತ್ತಿಗೆಯ ಹಿಂಭಾಗ, ಎರಡೂ ಬದಿಗಳನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ your shoulders.
ನಿಮ್ಮ ಭುಜಗಳನ್ನು ಹಾಗೂ ಎರಡೂ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹೊಟ್ಟೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಗರ್ಭಾಶಯ ಇರುವಂತಹ ಜಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಗುಪ್ತಾಂಗಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ your private organs, pelvic region, pelvic floor muscles. ರಿಲ್ಯಾಕ್ಸ್ your spinal cord. ನಿಮ್ಮ ಬೆನ್ನೆಲುಬನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬೆನ್ನಿನ ಕೆಳಭಾಗವನ್ನು, ನಿಮ್ಮ ಸೊಂಟದ ಭಾಗವನ್ನು, ಟೇಲ್ ಬೋನ್ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಹಿಪ್ ಮಸಲ್ಸ್, ಥೈ ಮಸಲ್ಸ್, ನೀಸ್, ಹೀಲ್ಸ್ ಆ್ಯಂಡ್ ಟೋಸ್, ನಿಮ್ಮ ಎರಡೂ ಕಾಲುಗಳನ್ನು ಸಂಪೂರ್ಣವಾಗಿ, ನಿಮ್ಮ ತೊಡೆಯ ಭಾಗ, ಮೊಣಕಾಲು, ಮೀನ್ಕಂಡಗಳು, ಅಂಗಾಲು, ಮುಂಗಾಲು, ಹಿಮ್ಮಡಿ ಮತ್ತು ಎಲ್ಲ ಪಾದದ ನಿಮ್ಮ ಕಾಲುಗಳ ಎಲ್ಲ ಬೆರಳುಗಳನ್ನು ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ನೆತ್ತಿಯಿಂದ ಪಾದದವರೆಗೆ ಇಡೀ ದೇಹದಲ್ಲಿ ರಿಲ್ಯಾಕ್ಸೇಷನ್ ಫೀಲ್ ಮಾಡಿ. ನಿಮ್ಮ ಗಮನ ಎಲ್ಲೆಲ್ಲಿಗೆ ಹರಿಯುತ್ತೋ ಅಲ್ಲಿ ನಿಮಗೆ ಪ್ರಾಣಶಕ್ತಿ ಫ್ಲೋ ಆಗುತ್ತೆ. ಅಂದರೆ ನಿಮ್ಮ ಪ್ರಾಣಶಕ್ತಿ ಆ ಭಾಗಗಳಿಗೆ ಹೋಗಿ ಅದನ್ನು ಎನರ್ಜೈಸ್ ಮಾಡುತ್ತೆ. ರಿಲ್ಯಾಕ್ಸ್. ಈಗ ನಿಮ್ಮ ಇಡೀ ದೇಹವನ್ನು ಹಾಗೆ ಸ್ಕ್ಯಾನ್ ಮಾಡಿ. ನಿಮಗೆ ಯಾವುದಾದರೂ ದೇಹದ ಯಾವುದಾದರೂ ಭಾಗದಲ್ಲಿ ನೋವು ಅಥವಾ ತುರಿಕೆ ಅಥವಾ ಹೆವಿ ಟೈಟ್ನೆಸ್ ನೀವು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಾ, ಅದೆಲ್ಲದನ್ನು ಹಾಗೆಯೇ ಅಬ್ಸರ್ವ್ ಮಾಡ್ತಾ ಬನ್ನಿ. ಒಂದು ಜೆರಾಕ್ಸ್ ಮೆಷಿನ್ ಮೇಲಿನಿಂದ ಕೆಳಗಡೆ ಒಂದು ಪೇಪರ್ನ ಸ್ಕ್ಯಾನ್ ಮಾಡೋ ರೀತಿ ನೀವು ನಿಮ್ಮ ದೇಹವನ್ನು ಮೇಲಿನಿಂದ ಕೆಳಗಡೆ, ನಿಮ್ಮ ನೆತ್ತಿಯಿಂದ ಪಾದದವರೆಗೆ 1 ಬಾರಿ ಸ್ಕ್ಯಾನ್ ಮಾಡ್ತಾ ಇದ್ದೀರಾ, 2 ಬಾರಿ, 3 ಬಾರಿ. ಆ ಜೆರಾಕ್ಸ್ ಮೆಷಿನ್ ಎಲ್ಲೆಲ್ಲಿ ಅಕ್ಷರಗಳಿದೆಯೋ ಅದನ್ನೆಲ್ಲ ಸ್ಕ್ಯಾನ್ ಮಾಡ್ತಾ ಇರೋ ಹಾಗೆ ನೀವು ನಿಮ್ಮಲ್ಲಿ ಎಲ್ಲೆಲ್ಲಿ ನಿಮಗೆ ನಕಾರಾತ್ಮಕ ಶಕ್ತಿ ಅಥವಾ ನಿಮ್ಮಲ್ಲಿ ಯಾವುದಾದರೂ ಬೇಡವಾದಂತಹ ಶಕ್ತಿ ಇದೆ ಅನ್ನೋದನ್ನು ನೀವು ಗುರುತಿಸ್ತಾ ಇದ್ದೀರಾ. ಎಲ್ಲೆಲ್ಲಿ ನಿಮಗೆ ಯಾವ ದೇಹದ ಭಾಗದಲ್ಲಿ ನೋವು ಉಂಟಾಗ್ತಾ ಇದೆ, ತುರಿಕೆ ಅಥವಾ ಡಿಸ್ಕಂಫರ್ಟ್ ಅಥವಾ ಟೈಟ್ನೆಸ್ ಫೀಲ್ ಆಗ್ತಾ ಇದೆಯೋ ಆ ಎಲ್ಲ ಭಾಗಗಳನ್ನು ಹಾಗೆ ನೋಡ್ತಾ ಅಬ್ಸರ್ವ್ ಮಾಡ್ತಾ, ಇಟ್ಸ್ ಅ ಸೆಲ್ಫ್ ಹೀಲಿಂಗ್ ಮೆಡಿಟೇಷನ್. ನಿಮ್ಮನ್ನು ನೀವು ಗುಣಪಡಿಸಿಕೊಳ್ಳುವಂತಹ ಮೆಡಿಟೇಷನ್. ಈ ರೀತಿ ಯಾವುದಾದರೂ ದೇಹದ ಭಾಗದಲ್ಲಿ ನಿಮಗೆ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದ್ದರೆ ಅದೆಲ್ಲ ದೇಹದ ಭಾಗವನ್ನು ನೀವು ರೆಡ್ ಕಲರ್ ಆಗಿ, ಅಂದರೆ ಕೆಂಪು ಬಣ್ಣದ ರೀತಿಯಲ್ಲಿ, ಕೆಂಪು ಬಣ್ಣದ ಬಾಲ್ಗಳ ರೀತಿಯಲ್ಲಿ ವಿಜುವಲೈಸ್ ಮಾಡ್ತಾ ಪ್ರತಿಯೊಂದು ಬಾರಿ ನೀವು ಉಸಿರನ್ನು ತೆಗೆದುಕೊಂಡಾಗ ಒಂದೊಂದೇ ಬಾಲ್ಗಳನ್ನು ನೀವು ಆಚೆ ಹಾಕ್ತಾ ಇರ್ತೀರ ನಿಮ್ಮ ಉಸಿರಿನ ಮೂಲಕ. ಇದೇ ರೀತಿ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಯಾವುದಾದ್ರೂ ಒಂದು ಕೆಂಪು ಬಣ್ಣದ ಬಾಲ್ನ ನೀವು ಟಚ್ ಮಾಡಿ ಅಲ್ಲಿಗೆ ನಿಮ್ಮ ಉಸಿರು ರೀಚ್ ಆಗೋ ಥರ ನಿಮ್ಮ ಫೋಕಸ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ, ಅಲ್ಲಿಗೆ ನಿಮ್ಮ ಫೋಕಸ್ನ ತೆಗೆದುಕೊಂಡು ಹೋಗಿ ಅಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕರಣ ಮಾಡಿ. ಯು ಆರ್ ಹೀಲಿಂಗ್ ದಟ್ ಪಾರ್ಟ್. ಪ್ರತಿಯೊಂದು ಬಾರಿ ನೀವು ಉಸಿರನ್ನ ಒಳಗೆ ತೆಗೆದುಕೊಂಡಾಗ ನೀವು ಆ ದೇಹದ ಭಾಗವನ್ನು ವಾಸಿ ಮಾಡ್ತಾ ಇದ್ದೀರಾ, ಗುಣಪಡಿಸ್ತಾ ಇದ್ದೀರಾ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನಿಧಾನವಾಗಿ ನಿಮ್ಮದೇ ಆದಂತಹ ವೇಗದಲ್ಲಿ ನೀವು ಇದನ್ನು ಮಾಡಬಹುದು. ಪ್ರತಿ ಬಾರಿ ಉಸಿರನ್ನು ತೆಗೆದುಕೊಂಡಾಗ ನೀವು ಆ ದೇಹದ ಭಾಗವನ್ನು ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ, ಹೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಧ್ಯಾನದ ಶಕ್ತಿಯಿಂದ, ನಿಮ್ಮ ಮನಸ್ಸಿನ ಶಕ್ತಿಯಿಂದ ನಿಮ್ಮ ಗಮನವನ್ನು ಅಲ್ಲಿ ಕೇಂದ್ರೀಕರಿಸಿ ನಿಧಾನವಾಗಿ ಆ ಭಾಗವನ್ನು ಹಾಗೆ ಗುಣಪಡಿಸ್ತಾ ಇದ್ದೀರಾ. ಅಲ್ಲಿದ್ದಂತಹ ಎಲ್ಲ ನೋವುಗಳು ನಿಧಾನವಾಗಿ ನಿಮ್ಮ ಉಸಿರಾಟದ ಮೂಲಕ ಆಚೆ ಹೋಗ್ತಾ ಇದೆ. ಅಲ್ಲಿದ್ದಂತಹ ಎಲ್ಲ ನೋವುಗಳು ನಿಮ್ಮ ಉಸಿರಾಟದ ಮೂಲಕ ಆಚೆ ಹೋಗ್ತಾ ಇದೆ. ಹಾಗೆ
ಒಂದು ದಿವ್ಯವಾದ ಶಕ್ತಿ ನಿಮ್ಮ ಉಸಿರಾಟದ ಮೂಲಕ ಒಂದು ಔಷಧದ ರೀತಿಯಲ್ಲಿ ನಿಮ್ಮ ದೇಹವನ್ನು ಪ್ರವೇಶ ಮಾಡಿ ಆ ಭಾಗಕ್ಕೆ ತಲುಪಿ ಅಲ್ಲಿರುವಂತಹ ಎಲ್ಲ ನೋವುಗಳನ್ನು ತೆಗೆದುಕೊಂಡು ಹೊರಗೆ ಹಾಕ್ತಾ ಇದೆ ನಿಮ್ಮ ಉಸಿರಾಟದ ಮೂಲಕ. ಇದೇ ರೀತಿ ಒಂದಾದ ನಂತರ ಒಂದು ಭಾಗವನ್ನು ಅಥವಾ ಯಾವುದಾದರೂ ಒಂದು ಭಾಗವನ್ನು ಕೇಂದ್ರೀಕರಿಸಿ ನೀವು ಈ ಮೆಡಿಟೇಷನ್ ಮಾಡಬಹುದು. ಈ ರೀತಿ ಧ್ಯಾನವನ್ನು ಮಾಡ್ತಾ ನೀವು ನಿಮ್ಮ ದೇಹದಲ್ಲಿರುವ ಎಷ್ಟೋ ಕಾಯಿಲೆಗಳನ್ನು ವಾಸಿ ಮಾಡ್ತೀರ. ನಿಮ್ಮ ದೇಹಕ್ಕೆ ಬೇಕಾದಂತಹ ಪ್ರೀತಿ, ಮಮತೆ, ಕಾಳಜಿಯನ್ನು ನೀವು ಅದಕ್ಕೆ ಒದಗಿಸಿಕೊಡ್ತೀರ. ಯು ಡೋಂಟ್ ಡಿಪೆಂಡ್ ಆನ್ ಎನಿವನ್ ಎಲ್ಸ್. ಬೇರೆ ಯಾರನ್ನು ಬಂದು ನಿಮ್ಮ ಸೇವೆ ಮಾಡೋದಾಗಲಿ ಅಥವಾ ನಿಮ್ಮನ್ನು ಪ್ರೀತಿ ಮಾಡೋದು, ನಿಮ್ಮನ್ನು ನರ್ಚರ್ ಮಾಡೋದು, ಅದ್ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಿಮ್ಮನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ, ನಿಮ್ಮ ದೇಹವನ್ನು ನೀವು ಗೌರವಿಸ್ತಾ ಇದ್ದೀರಾ, ನಿಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳನ್ನು ನೀವೇ ಪೂರ್ತಿ ಮಾಡ್ತಾ ಇದ್ದೀರಾ. ನಿಮ್ಮ ದೇಹಕ್ಕೆ ಬೇಕಾದಂತಹ ಕಾಳಜಿ, ಪ್ರೀತಿ, ವಿಶ್ವಾಸ, ಮಮತೆ ಎಲ್ಲವನ್ನ ನೀವೇ ಕೊಡ್ತಾ ಇದ್ದೀರಾ. ಎವ್ರಿಥಿಂಗ್ ಈಸ್ ದೇರ್ ವಿತ್ ಇನ್ ಯು. ನಿಮ್ಮ ಒಳಗಡೆನೆ ನಿಮಗೆ ಬೇಕಾದಂತಹ ಎಲ್ಲ ಶಕ್ತಿಗಳು ಅಡಗಿದೆ. ನಿಮ್ಮ ಶಕ್ತಿಯಿಂದ, ನಿಮ್ಮ ಧ್ಯಾನದ ಶಕ್ತಿಯಿಂದ, ಆ ಒಂದು ದಿವ್ಯವಾದ ಶಕ್ತಿಯ ಸಹಾಯದೊಂದಿಗೆ ನೀವೇ ನಿಮ್ಮ ಇಡೀ ದೇಹವನ್ನು ಗುಣಪಡಿಸ್ತಾ ಇದ್ದೀರಾ, ಚೈತನ್ಯಯುತವಾಗಿ ಮಾಡ್ತಾ ಇದ್ದೀರಾ. ರಿಲ್ಯಾಕ್ಸ್. ಈಗ ನಿಮ್ಮ ಇಡೀ ದೇಹ ಮತ್ತೊಮ್ಮೆ ನೀವು ನಿಮ್ಮ ಒಳಮನಸ್ಸಿನಿಂದ ನೋಡಿ ನಿಮ್ಮ ದೇಹದ ಎಲ್ಲ ಭಾಗಗಳನ್ನು, ಅದರಲ್ಲಿರುವಂತಹ ಚೈತನ್ಯವನ್ನು ನೋಡಿ ನಿಮ್ಮ ಇಡೀ ದೇಹಕ್ಕೆ ಧನ್ಯವಾದವನ್ನು ಹೇಳ್ತಾ, ನಿಮಗಿರುವಂತಹ ಎಲ್ಲ ಕೆಪಾಸಿಟೀಸ್, ಎಲ್ಲ ಶಕ್ತಿಗಳನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ತಾ, ಫೀಲ್ ಗ್ರೇಟ್ಫುಲ್. ನಿಮ್ಮ ದೇಹಕ್ಕೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಾ, ನಿಮ್ಮ ಆತ್ಮಕ್ಕೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಾ, ನಿಮ್ಮ ಮನಸ್ಸಿಗೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಾ. ಇದೇ ಕೃತಜ್ಞತಾ ಭಾವದಿಂದ ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ, ದೀರ್ಘವಾಗಿ, ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಮತ್ತೊಮ್ಮೆ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ಹಾಗೂ ನಿಮ್ಮ ಬಾಯಿಯಿಂದ ಉಸಿರನ್ನ ಹೊರಗೆ ಹಾಕಿ. ಬ್ರೀದ್ ಔಟ್. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ಹಾಗೆ ಮತ್ತೊಮ್ಮೆ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಎದೆಯ ಭಾಗದ ಮೇಲೆ ಇಡಿ. ಮತ್ತೊಮ್ಮೆ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಕಿಬ್ಬೊಟ್ಟೆಯ ಭಾಗದ ಮೇಲೆ ಇಡಿ, ನಿಮ್ಮ ಗರ್ಭಾಶಯದ ಭಾಗದ ಹತ್ತಿರ. ಧ್ಯಾನದಿಂದ ಬಂದಂತಹ ಶಕ್ತಿಯನ್ನು ನೀವು ನಿಮ್ಮ ಗರ್ಭಾಶಯಕ್ಕೆ ಕಳಿಸ್ತಾ ಇದ್ದೀರಾ. ಅದರ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಇದೆ. ಈಗ ಎಲ್ಲರೂ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಟ್ಟು ನಿಮ್ಮ ಕೈಗಳನ್ನು ನೋಡಿ. ಈಗ ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ ಪಡೆಯಿರಿ. ಥ್ಯಾಂಕ್ ಯು ಸೋ ಮಚ್. ಈಗ ನೀವು ತೆಗೆದುಕೊಂಡು ಬಂದಂತಹ ಬಾಟಲ್ ಅಥವಾ ಗ್ಲಾಸ್, ಆ ನೀರನ್ನು ತೆಗೆದುಕೊಂಡು ವಿಲ್ ಡೂ ವಾಟರ್ ಮ್ಯಾನಿಫೆಸ್ಟೇಷನ್. ಓಕೆ. ನಿಮ್ಮ ಎಡಗೈಯನ್ನು ಕೆಳಗಿಟ್ಕೊಂಡು ಬಲಗೈಯನ್ನು ಅದರ ಮೇಲಿಡಿ ಬಾಟಲಿಗೆ. ಈಗ ಆ ದಿವ್ಯ ಶಕ್ತಿಯನ್ನು
ನೀವು ನಂಬುವಂತಹ ದಿವ್ಯ ಶಕ್ತಿಯನ್ನು ನೆನಪು ಮಾಡ್ಕೊಳ್ತಾ, ನಿಮ್ಮ ಇಷ್ಟ ದೇವರು ಅಥವಾ ಕುಲದೇವರನ್ನು ನೆನಪು ಮಾಡ್ಕೊಳ್ತಾ, ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ನೀವು ನೆನೆಸ್ಕೊಂಡಂತಹ ದಿವ್ಯ ಶಕ್ತಿಯ ಎನರ್ಜಿ ಬಾಡಿ, ಅದನ್ನು ನೀವು ಅದರ ಎನರ್ಜಿನ, ಅದರ ಶಕ್ತಿಯನ್ನು ಇನ್ವೈಟ್ ಮಾಡ್ತಾ ಇದ್ದೀರಾ ಈ ನೀರಿಗೆ. ಈಗ ನಿಮ್ಮ ಅಫರ್ಮೇಷನ್ಸ್ ಏನಿದೆ ಅದನ್ನು ನೀವೇ ಚಾಂಟ್ ಮಾಡಿ. ಪ್ರೆಗ್ನೆನ್ಸಿ ಅವರಿಗೆ ಬೇರೆ ಇರಬಹುದು, ಪ್ಲಾನಿಂಗ್ ಅವ್ರಿಗೆ ಬೇರೆ ಇರಬಹುದು. ನಾನು ಬರ್ಸಿದ್ದೆ, ನಿಮಗೆ ನೆನಪಾಗ್ತಾ ಇಲ್ಲ ಅಂತಂದರೆ ಅದನ್ನು ಓದಿ ಬೇಕಾದರೆ ನೋಡಿಕೊಂಡು ಬೇಕಾದರೆ ನೀವು ಮಾಡಬಹುದು. ಇಲ್ಲ ನಿಮ್ಮ ಮನಸ್ಸಿಗೆ ಯಾವುದಾದ್ರೂ ಆಸೆ ಇವಾಗ ಇದೆಯಾ ಅದನ್ನು ನೆನಪು ಮಾಡಿಕೊಂಡು ಅಫರ್ಮೇಷನ್ ರೀತಿಯಲ್ಲಿ ಹೇಳಿ ವಿಶ್ವಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಾ. ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇರೋರು, ನನ್ನ ಸಂತಾನ ಶಕ್ತಿಗೆ ಇರುವ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ನನ್ನ ಗರ್ಭಾಶಯ ಹಾಗೂ ಅಂಡಾಣುವಿನ ಶಕ್ತಿ ಹಾಗೂ ಗುಣಮಟ್ಟ ಹೆಚ್ಚಾಗ್ತಾ ಇದೆ, ಹೆಚ್ಚಾಗಲಿದೆ, ನನ್ನ ಗರ್ಭಾಶಯದ ಸಾಮರ್ಥ್ಯ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಹಾಗೆ ಫೀಲ್ ಮಾಡ್ತಾ ಅಫರ್ಮೇಷನ್ ಮಾಡಿ. ಯಾರು ಗರ್ಭಿಣಿಯರಿದ್ದೀರೋ ನನ್ನ ಮಗು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿ ಆನಂದವಾಗಿ ಬೆಳೀತಾ ಇದೆ ಅನ್ನೋದನ್ನು ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ತಾ ಅಫರ್ಮೇಷನ್ನ ಹೇಳಿ ವಿಶ್ವಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆಲ್ಲದನ್ನು ನೀವು ಫೀಲ್ ಮಾಡಿ ಅನುಭವವನ್ನು ಮಾಡ್ತಾ ನಿಮಗೆ ಬೇಕಾದಂತಹ ಎಲ್ಲ ಮ್ಯಾನಿಫೆಸ್ಟೇಷನ್ಸ್, ನಿಮ್ಮ ಕನಸುಗಳು ನನಸಾಗ್ತಾ ಇರೋದನ್ನು ಹಾಗೆ ನಿಮ್ಮ ಕಣ್ಮುಂದೆ ತರ್ತಾ ಈಗ ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಹೇಳೋಣ, ಅಥವಾ ದೇವಕಿ ಸುತ ಗೋವಿಂದ ಇದು ಕೂಡ ನೀವು ಹೇಳಬಹುದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರುಕಮಿವ ಬಂಧನ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರುಕಮಿವ ಬಂಧನ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರುಕಮಿವ ಬಂಧನ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ರಿಲ್ಯಾಕ್ಸ್. ಈಗ ಆ ನೀರಿನಲ್ಲಿ ಶಕ್ತಿ ಸಂಚಲನ ಆಗ್ತಾ ಇರೋದನ್ನ ಹಾಗೆ ಫೀಲ್ ಮಾಡ್ತಾ ಆ ನೀರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಿಧಾನವಾಗಿ ಕಣ್ಬಿಟ್ಟು ಆ ನೀರನ್ನ ಸ್ವಲ್ಪ ಕುಡೀರಿ. ಸ್ವಲ್ಪ ಸ್ವಲ್ಪ ಗುಟುಕ್ಸಿ ಗುಟುಕ್ಸಿ ನಿಧಾನವಾಗಿ ನೀರನ್ನು ಕುಡೀರಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ನೀರನ್ನು ಮತ್ತೆ ಇಡೀ ದಿನ ನೀವು ಸ್ವಲ್ಪ ಸ್ವಲ್ಪವಾಗಿ ಕುಡಿತಾ ಇರಬಹುದು. ಅದು ಖಾಲಿ ಆದರೆ ಮತ್ತೆ ನೀವು ಇದೇ ಥರ ಅಫರ್ಮೇಷನ್ ಮಾಡಿಕೊಂಡು ಬೇಕಾದರೆ ನೀರನ್ನು ಮತ್ತೆ ತುಂಬಿಸಿಟ್ಕೊಂಡು ಕುಡಿಬಹುದು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್ ಎಲ್ಲರಿಗೂ. ಓಕೆ, ಹ್ಯಾಪಿ ವೆನ್ಸ್ಡೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, Thank ತುಂಬಾ you, ma'am. ಚೆನ್ನಾಗಿತ್ತು ಇವತ್ತು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಫಾರ್ ದ ಕೋಆಪರೇಷನ್ ಆ್ಯಂಡ್ ಯಾ ಹ್ಯಾವ್ ಅ ನೈಸ್ ಡೇ. ಸುಮ್ಮನೆ ಇದೆಯಲ್ಲ ಮ್ಯಾಮ್, ನಾಳೆ ವೆಬಿನಾರ್ ಸುಮ್ಮನೆ ಇದೆಯಲ್ಲ, ನಾವು ಜಾಯ್ನ್ ಆಗ್ಬೋದಾ ಸುಮ್ಮನೆ? ಓಕೆ, ಹಾಂ, ಜಾಯ್ನ್ ಆಗಿ. ಸೇಮ್ ಕಂಟೆಂಟೇ ಇರುತ್ತೆ ಎಲ್ಲರಿಗೂ. ಪ್ರತಿ ಸರಿನೂ ವೆಬಿನಾರ್ ಅದು ಸೇಮ್ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಜಾಯ್ನ್ ಆಗ್ಬೇಕನ್ಸಿದ್ರೆ ಆಗಬಹುದು. ಓಕೆ, ಕ್ಲಾಸ್ ಮಿಸ್ ಆಗುತ್ತೆ ಅನ್ಸುತ್ತಲ್ಲ ಅದಕ್ಕೆ. ಕ್ಲಾಸ್ ಮಿಸ್ ಆಗುತ್ತಲ್ಲ, ಅದಾದ್ರೂ ಇರಲಿ ಅಂತ ಹೇಳಿ. ಓಕೆ, ಯು ಕ್ಯಾನ್ ಗೋ ಥ್ರೂ ದ ರೆಕಾರ್ಡಿಂಗ್ಸ್, ಪ್ರಿವಿಯಸ್ ರೆಕಾರ್ಡಿಂಗ್ಸ್ಗೆ ನೀವು ಹೋಗಿ ಬೇಕಾದ್ರೆ ರೆಫರ್ ಮಾಡಬಹುದು. ಇಲ್ಲ ನಾನು ಅಟೆಂಡ್ ಆಗ್ತೀನಿ ಅಂತಂದ್ರೆ ಯು ಕ್ಯಾನ್ ಅಟೆಂಡ್. ಓಕೆ, ನೋ ಪ್ರಾಬ್ಲಮ್. Thank you so much. ನಿಮ್ದು ಬುಕ್ ಇವಾಗ ಜಸ್ಟ್ ಬಂತು. ಬುಕ್ ಬಂತಾ? ಓಕೆ, ಗುಡ್. ಮೇಡಮ್ ಸೆಂಡ್ ಮಾಡಿದ್ರೆ ಎಲ್ಲರಿಗೂ ಬುಕ್ ಹಾ, ಕೊಟ್ಟಿದ್ರು. ಎಲ್ಲರಿಗೂ ಒಂದೇ ಸರಿ ಆರ್ಡರ್ ಮಾಡಿದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು ಟೈಮಿಂಗ್ ಅಲ್ಲಿ ಬರ್ಬೋದು. ಮೇ ಬಿ ಇವತ್ತೇ ಬರುತ್ತೆ, ಪ್ರೈಮ್ ಅಲ್ಲಿ ಆರ್ಡರ್ ಮಾಡಿದ್ದು. ಸೊ ಇಲ್ಲ ಅಂದ್ರೆ ಇವತ್ತು ಮಿಸ್ ಆದ್ರೆ ನಾಳೆ ಬರುತ್ತೆ.
ಹ್ಮ್ Thank you. ಓಕೆ ಥ್ಯಾಂಕ್ ಯು ಸರ್. ಮಹಾರಾಷ್ಟ್ರಕ್ಕೆ ಬೇಗ ತಲುಪಿದೆ. ಯಾಕಂದ್ರೆ ಇಟ್ ಇಸ್ ಆಕ್ಚುಲಿ ನಿಯರ್ ಟು ಮೈ ಪಬ್ಲಿಷಿಂಗ್ ಹೌಸ್, ಅದಕ್ಕೆ ಬೇಗ ಬಂದಿದೆ. ಆ, ಅದೇ ತರಿಸ್ಬೇಕು ಬುಕ್ ಎಲ್ಲ. ಇಲ್ಲಿರೋದೆಲ್ಲ ಕಾಪೀಸ್ ಖಾಲಿ ಆಯ್ತು ನನ್ನ ಕಡೆ. ಸೊ ನಾನು ಅಲ್ಲೇ ಒಂದೇ ಸರಿ ಅಮೆಝಾನ್ ಇಂದ ಆರ್ಡರ್ ಮಾಡಿದೆ. ಐ ಶುಡ್ ಬ್ರಿಂಗ್, ಅಂದ್ರೆ ಹಾರ್ಡ್ ಕಾಪಿ, ಅದು ಪೇಪರ್ ಬ್ಯಾಕ್ ಇದೆ ಅಲ್ಲ ಜ್ಯೋತಿ. ಹಾ ಹೌದು. ಹಾ, ಅದು ಅವ್ರಿಗೆ ಹಾರ್ಡ್ ಕವರ್ ಹಾಕಿ ಅಂತ ಹೇಳಿದ್ದೆ, ಅವ್ರು ಹಾಕಿಲ್ಲ ಪಬ್ಲಿಷರ್ಸ್. ನೋಡಿ ತಗೋಬೇಕು. ಓಕೆ, ಯಾ, ಥ್ಯಾಂಕ್ ಯು. ಓದಿ ಥ್ಯಾಂಕ್ ಯು ಆಯ್ತಾ? ಸರ್. ಓಕೆ, ಬೈ, ಟೇಕ್ ಕೇರ್.